ಭಾರತ್ ಮಾತಾ ಕಿ ಮಾತರಂ. ಈ ಒಂದು ದೇಶ ಸೈನಿಕರ ಒಂದು ಯಶೋಗಾಥೆ ಸಾಕಷ್ಟು ಅದಾವ. ನಮ್ಮ ದೇಶದ ಪರವಾಗಿ ಈಗ ಯುದ್ಧನೂ ಚಾಲ್ತಿ ಐತಿ. ಅಂಥ ಒಂದು ಸಮಯದಾಗ ನಮ್ಮ ಜಗದಾಳ ಗ್ರಾಮಕ್ಕೆ ಯಶಸ್ವಿಯಾಗಿ ಒಂದು ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಜಗದಾಳ ಗ್ರಾಮಕ್ಕೆ ತಾಯ್ನಾಡಿಗೆ ಆಗಮಿಸಿರುವಂಥದ್ದು ಜಗದಾಳ ಗ್ರಾಮದ ಹೆಮ್ಮೆನೇ ಸರಿ. ಈ ಒಂದು ಯೋಧರನ್ನ ನಾವು ಎಷ್ಟು ಹೊಗಳಿದ್ರು ಅವ್ರ ಬಗ್ಗೆ ನಾವು ಎಷ್ಟು ಕಾಳಜಿ ತೋರಿಸಿದ್ರು ಕಡಿಮೆನ. ನಾವು ಇವತ್ತೆಲ್ಲರೂ ಇಲ್ಲಿ ಆರಾಮದೀವು, ಏನೋ ಒಂದು ಹುದ್ದೆ ಒಳಗೊಂದು ಕೆಲಸ ಮಾಡ್ಕೋತ ನಾವು ಆರಾಮಾಗಿ ಕೆಲಸ ಮಾಡ್ಕೋತದೀವಿ ಅಂದ್ರೆ ಅದಕ್ಕೆ ನೇರವಾಗಿ ಹೊಣೆ ಅಂದ್ರೆ ಅವರ ದೇಶವನ್ನ ಕಾಯ್ತಿರುವಂತ ಯೋಧರು. ಅವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು, ಒಂದು ದೇಶವನ್ನ ಕಾಯುವಂತ ಯೋಧರಿಗೆ, ಆಮೇಲೆ ದೇಶಕ್ಕೆ ಅನ್ನ ನೀಡುವಂತ ರೈತರಿಗೆ ನಾವು ಎಷ್ಟೇ ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನ. ಅಂತ ಒಂದು ಸಂದರ್ಭದೊಳಗ ಈಗ ನಮ್ಮ ಜಗದಾಳ ಗ್ರಾಮಕ್ಕೆ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ವಾಪಸ್ ಆಗಮಿಸಿರುವಂತಹ ಹನುಮಂತ ಯಲಟ್ಟಿ ಅವರ ಸನ್ಮಾನ ಕಾರ್ಯಕ್ರಮ ಮತ್ತು ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಜಗದಾಳ ಗ್ರಾಮದ ಎಲ್ಲ ಯೋಧರ ಅಭಿಮಾನಿಗಳು, ಜಗದಾಳ ಗ್ರಾಮದ ಗುರು ಹಿರಿಯರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಈ ಒಂದು ವೇದಿಕೆಯ ಪರವಾಗಿ. ಇನ್ನು ವೇದಿಕೆ ಮೇಲೆ ಆಶೀನರಾಗಿರುವಂತಹ ಎಲ್ಲರನ್ನು ಸ್ವಾಗತ ಕಾರ್ಯಕ್ರಮವನ್ನ ಅನ್ನನಾಗಿರುವಂತಹ ಮಾರುತಿಯನ್ನ ಸ್ವರ್ಗಾಮಿ ಅವರು ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕೆಂದು ವಿನಂತಿಸಿಕೊಡುತ್ತೇನೆ. ವಿಘ್ನವಿನಾಶಕ ಗಣೇಶನನ್ನ ಮನದಲ್ಲಿ ಸ್ಮರಿಸುತ್ತಾ ಗ್ರಾಮದ ಆರಾಧ್ಯ ದೈವೆ ಜಗನ್ಮೋಹಿನಿ ದುರ್ಗಾ ಮಾತೆಯನ್ನ, ಬಾಲಬ್ರಹ್ಮಚಾರಿ ಮಾರುತೇಶ್ವರನ, ಗ್ರಾಮದ ಸಕಲ ದೇವಾನು ದೇವತೆಗಳ ಪವಿತ್ರ ಪಾದಗಳಿಗೆ ಪಡಮಟ್ಟು ವೇದಿಕೆ ಮೇಲೆ ಆಶೀನರಾಗಿರುವಂಥ ಎಲ್ಲ ಅತಿಥಿ ಗಣ್ಯಮಾನ್ಯರಲ್ಲಿ ನಮಿಸುತ್ತಾ, ಇವತ್ತಿನ ದಿನ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಈ ಒಂದು ಜಗದಾಳ ಗ್ರಾಮದ ಹೆಮ್ಮೆಯ ಸುಪುತ್ರ, ನಮ್ಮೆಲ್ಲರ ನೆಚ್ಚಿನ ಯುವಕ, ಸುಮಾರು ಸುದೀರ್ಘ 24 ವರ್ಷಗಳ ಒಂದು ಭಾರತೀಯ ಸೇನೆಯಲ್ಲಿ ಭಾರತೀಯ ನೆಲ ಜಲ ಸಂಸ್ಕೃತಿ ಸಂಸ್ಕಾರ ಐಕ್ಯತೆಗಾಗಿ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟು ನಮ್ಮೆಲ್ಲರನ್ನ ನೆಮ್ಮದಿಯಿಂದ ಭಾರತೀಯ ಎಲ್ಲ ಜನರನ್ನ ನೆಮ್ಮದಿಯಿಂದ ಮಲಗುವ ಹಾಗೆ ಮಾಡಿರುವಂಥ ಭಾರತೀಯ ಸೇನೆಯಲ್ಲಿ ಒಬ್ಬರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿ ಇವತ್ತಿನ ದಿನ ನಮ್ಮೂರಿಗೆ ಆಗಮಿಸಿರುವಂಥ ಹನುಮಂತ್ ಯಲಟ್ಟಿ ಅವರ ಒಂದು ಸ್ವಾಗತ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ನಮ್ಮವರೇ ಆಗಿರುವಂಥ ಸಮೀಪ ನವಲಿ ಗ್ರಾಮದ ಶ್ರೀಯುತ ಶಂಕರ್ ಗುರೂಜಿ ಅವರನ್ನ ನಾನು ಈ ಒಂದು ಕಾರ್ಯಕ್ರಮದ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರಂತೆ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಇದೀಗ ಸ್ವಗ್ರಾಮಕ್ಕೆ ಆಗಮಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ಯುವಕ ಹನುಮಂತ್ ಯಲಟ್ಟಿ ಅವರನ್ನ ನಾನು ಗ್ರಾಮಸ್ಥರ ವತಿಯಿಂದ ವೇದಿಕೆಯ ಪರವಾಗಿ ತುಂಬು ಹೃದಯದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರಂತೆ ಇವತ್ತಿನ ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿರುವಂಥ ಇಂಥ ಒಬ್ಬ ಯುವಕನನ್ನ ಭಾರತೀಯ ಸೇನೆಗೆ ಕೊಡುಗೆಯಾಗಿ ಕೊಟ್ಟಿರುವಂಥ ಅವರ ಮಾತೋಶ್ರೀಯಾಗಿರುವಂಥ ನಾಗಮ್ಮ ಯಲಟ್ಟಿ ಅವರನ್ನ ನಾನು ಈ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರಂತೆ ತಮ್ಮ ಜೀವನವನ್ನು ಹಂಚಿಕೊಂಡಿರುವಂಥ ಹನುಮಂತ್ ಯಲಟ್ಟಿ ಅವರ ಧರ್ಮಪತ್ನಿಯಾಗಿರುವಂಥ ಗಂಗಾ ಯಲಟ್ಟಿ ಅವರನ್ನು ಕೂಡ ನಾನು ಈ ಒಂದು ವೇದಿಕೆಯ ಪರವಾಗಿ ತುಂಬು ಹೃದಯದ ಸುಸ್ವಾಗತವನ್ನು ಬಯಸಿ ಈ ಒಂದು
ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಯಾವತ್ತು ಜಗದಾಳ ಗ್ರಾಮದ ಸೋಹ ಗ್ರಾಮದ ಪ್ರೀತಿಯ ತಂದೆ ತಾಯಂದಿರನ್ನ ಹಾಗೂ ಯುವ ಬಳಗದವರನ್ನ ಮತ್ತು ಬಾಲಕ ಬಾಲಕಿಯರನ್ನ ಎಲ್ಲರನ್ನು ನಾನು ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಬಯಸಿ ಇದೀಗ ವೇದಿಕೆಯನ್ನು ಹಂಚಿಕೊಂಡಿರುವಂತ ಎಲ್ಲ ಅತಿಥಿ ಗಣ್ಯಮಾನ್ಯರೊಂದಿಗೆ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಸ್ವಗ್ರಾಮಕ್ಕೆ ಆಗಮಿಸಿರುವಂತಹ ಹನುಮಂತ್ ಯಲ್ಲಟ್ಟಿ ಅವರನ್ನು ಒಳಗೊಂಡಂತೆ ಎಲ್ಲರೂ ಕೂಡ ಭಾರತ ಮಾತೆಗೆ ಇನ್ನೊಮ್ಮೆ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ನೀಡಬೇಕೆಂದು ಕೇಳ್ಕೊತಾ ಇದ್ದೀನಿ. ಪುಷ್ಪಾರ್ಚನೆ ಸಲ್ಲಿಸಿರುವಂತಹ ಎಲ್ಲ ಅತಿಥಿ ಗಣ್ಯಮಾನ್ಯರಿಗೆ ಅವರ ಧರ್ಮಪತ್ನಿ ಗಂಗಾ ಅವರಿಗೆ ಸನ್ಮಾನ ಕಾರ್ಯಕ್ರಮ ಗ್ರಾಮದ ಜಗದಾಳ ಗ್ರಾಮದ ವತಿಯಿಂದ ಮಾತ್ರ, ನಂತರ ಉಳಿದವರೆಲ್ಲರೂ ಮಾಡುವಂತೆ ಮೊಟ್ಟ ಮೊದಲಿಗೆ ಜಗದಾಳ ಗ್ರಾಮದ ಯೋಧರು ಹಾಗೂ ಯೋಧರ ಅಭಿಮಾನಿಗಳು ಸೇರಿದಂತ ಈ ಕಾರ್ಯಕ್ರಮ ಎಲ್ಲರೂ ಸೇರಿ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು. ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಇನ್ನು ವೇದಿಕೆಯನ್ನ ಅಲಂಕರಿಸಿರುವಂತ ಪೂಜ್ಯ ಶಂಕರ ಗುರುಜಿ ಅವರಿಗೆ ಹೂಮಾಲೆಯನ್ನು ಹಾಕುವುದರ ಮೂಲಕ ಅವರನ್ನ ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಗ್ರಾಮದ ಯುವಕರು
ವೇದಿಕೆಯನ್ನು ಅಲಂಕರಿಸಿರುವಂತ ಉತ್ತಮ ಭಾಷಣಕಾರರಾಗಿರುವಂತ ಶ್ರೀಯುತ ನಂದೋಣ ನಾಯಕೋಡ್ ಅವರನ್ನ ಸ್ವಾಗತಿಸುತ್ತಾ ಅವರಿಗೆ ಗ್ರಾಮದ ಯುವಕರಾಗಿರುವಂತ ಶಂಕರ್ ಬಗ್ಗೆ ಹಾಗೂ ಶ್ರೀಶೈಲ್ ಜನವಾಡ ಅವರು ನಂದೋಣ ಗಾಯಕವಾಡ ಅವರಿಗೆ ಹೂಮಾಲೆಯನ್ನು ಹಾಕೋದ್ರ ಮೂಲಕ ಅವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಲು ಕೇಳ್ಕೊತಾ ಇದ್ದೇನೆ. ಶರಣಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಬನಹಟ್ಟಿಯ ಹಿರೇಮಠ ಬನಹಟ್ಟಿಯ ಪೂಜ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನ ವೇದಿಕೆಯ ಪರವಾಗಿ ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಭಕ್ತಿಪೂರ್ವಕವಾದಂತ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಪೂಜ್ಯ ಶರಣಬಸವ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಚಿದಾನಂದ ಹಿರೇಮಠ ಅವರು ಬಂದು ಹೂಮಾಲೆಯನ್ನ ಹಾಕುವುದರ ಮೂಲಕ ಪೂಜ್ಯರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಧನ್ಯವಾದಗಳು. ಮಾಲಾರ್ಪಣೆ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಮಹಿಳೆಯರಿಗೆ ಇನ್ನು ಮುಂದೆ ಇವತ್ತಿನ ದಿನ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಸ್ವಗ್ರಾಮಕ್ಕೆ ಆಗಮಿಸಿರುವಂಥ ಹನುಮಂತ್ ಯಲ್ಲಟ್ಟಿ ಅವರ ಒಂದು ಸ್ವಾಗತ ಕಾರ್ಯಕ್ರಮದ ದಿಕ್ಸೂಚಿಯ ಭಾಷಣವನ್ನ ಶ್ರೀಯುತ ನಂದೋಣ ಗಾಯಕವಾಡ್ ಅವರು ನಡೆಸಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಭಾರತ್ ಮಾತಾ ಕಿ. ಇನ್ನೂ ಗಟ್ಟಿಯಾಗಿ ಬರಬೇಕಲ್ಲ, ಯಾಕಂದ್ರೆ ಪಾಕಿಸ್ತಾನವನ್ನು ಹೊಡೆದಂತ ಭಾರತೀಯ ಯೋಧರು ಆಪರೇಷನ್ ಸಿಂಧೂರ್ ಮೂಲಕ ಉತ್ತರ ಕೊಟ್ಟಾರ. ನಮ್ ಘೋಷಣೆ ಹೆಂಗಿರ್ಬೇಕಂದ್ರ, ಈಗಾಗಲೇ 30ಕ್ಕಿಂತ ಹೆಚ್ಚು ತರುಣರನ್ನ ಜಗದಾ ಗ್ರಾಮದಿಂದ ಭಾರತ ಮಾತೆ ಸೇವೆಗೆ ಕಳಿಸಿವಿ. ಆ 30 ಜನರಿಗೆ ಅನಿಸ್ಬೇಕು, ಜಗದಾ ಗ್ರಾಮದ ಹಿರಿಯರು ನಮ್ಮೊಂದಿಗಿದ್ದಾರೆ, ಯುವಕರು ನಮ್ಮೊಂದಿಗಿದ್ದಾರೆ, ತಾಯಂದ್ರು ನಮ್ಮೊಂದಿಗಿದ್ದಾರೆ, ಪುಟ್ ಮಕ್ಕಳು ನಮ್ಮೊಂದಿಗಿದ್ದಾರೆ ಅಂತಕ್ಕಂಥ ಸಂದೇಶವನ್ನ ಜಗದಾಳ ಗ್ರಾಮದಿಂದ -30-40 ಡಿಗ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಜಗದಾಳ ಗ್ರಾಮದ ಹೆಮ್ಮೆಯ ಯೋಧರಿಗೆ ಅನಿಸ್ಬೇಕು. ಆ ರೀತಿ ಒಂದ್ಸರಿ ಗಟ್ಟಿಯಾಗಿ ಜೈಕಾರ ಹಾಕೋಣ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ ವೀರ ಯೋಧರಿಗೆ, ವೀರ ಯೋಧರಿಗೆ. ನಮಶ್ರೀ ಯತಿರಾಜಾಯ ವಿವೇಕಾನಂದ ಸೂರೆ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪರಿಣೆ ರತ್ನಾಕರ ದೌತ ಪದಂ ಹಿಮಾಲಯ ಕಿರೀಟಿನಂ ಬ್ರಹ್ಮರಾಜರ್ಷಿ ರತ್ನಡ್ಯಂ ಒಂದೇ ಭಾರತ ಮಾತ್ರ. ತಾಯಿ ಭಾರತಿಗೆ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸಿ, ಕ್ರಿಸ್ತ ಶಕ ಪೂರ್ವ 6ನೇ ಶತಮಾನದಲ್ಲಿ ಗೌತಮ ಬುದ್ಧರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಮಾಯಾದೇವಿಯನ್ನ, ಕ್ರಿಸ್ತ ಶಕ ಪೂರ್ವ 6ನೇ ಶತಮಾನದಲ್ಲಿ ಭಗವಾನ್ ಮಹಾವೀರರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ತ್ರಿಶೂಲಾದೇವಿಯನ್ನ, 12ನೇ ಶತಮಾನದ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಮೊದಲಾಂಬಿಕೆಯನ್ನ, 17ನೇ ಶತಮಾನದಲ್ಲಿ ಮೊಘಲ್ ಶಾಹಿ, ಆದಿಲ್ ಶಾಹಿ, ಕುತುಬ್ ಶಾಹಿ, ನಿಜಾಂ ಶಾಹಿ ವಿರುದ್ಧ ಹಿಂದೂ ಪದಶಾಹಿಯ ಸಲುವಾಗಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಜಿಜಾಬಾಯಿಯನ್ನ, 18ನೇ ಶತಮಾನದಲ್ಲಿ ಬ್ರಿಟಿಷರ ರುಂಡವನ್ನು ಚೆಂಡಾಡ್ಲಿಕ್ಕಾಗಿಯೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಈ ಭೂಮಿಗೆ ಜನ್ಮ ಕೊಟ್ಟಂತ ತಾಯಿ ಕೆಂಚವಳನ್ನ, ಮನೆಯಲ್ಲಿರುವ ಗಣೇಶರನ್ನ ಸಾರ್ವಜನಿಕವಾಗಿ ತಂದು ಸಾರ್ವಜನಿಕ ಗಜಾರಣ ಉತ್ಸವಗಳನ್ನು ಆರಂಭ ಮಾಡಿ
ಆ ಮೂಲಕ ಬ್ರಿಟಿಷರ ಎಡೆಮುರಿಗಳನ್ನು ಕಟ್ಟಿದಂತ ಲೋಕಮಾನ್ಯ ತಿಲಕ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಪಾರ್ವತಿ ದೇವಿಯನ್ನ ತನ್ನ ಜೀವಿತಾವಧಿಯಲ್ಲಿ ಎರಡೆರಡು ಕೈ ನೀರಿನ ಶಿಕ್ಷೆಗೊಳಗಾಗಿ ರಾಷ್ಟ್ರದ ಸ್ವಾತಂತ್ರ್ಯ ಯಜ್ಞಕ್ಕಾಗಿ ಸಾವಿರ ಸಂಖ್ಯೆ ಸ್ವಾತಂತ್ರ್ಯ ಸೇನಾನಿಗಳನ್ನು ಹುಟ್ಟುಹಾಕಿದಂತ ಸ್ವಾತಂತ್ರ್ಯ ವೀರ್ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ರಾಧಾಬಾಯಿಯನ್ನ ತನ್ನ 24ನೇ ವರ್ಷಕ್ಕೆ ಬ್ರಿಟಿಷರ ನೇಣುಗಂಬದ ಹಗ್ಗಕ್ಕೆ ಹೇಳ್ತಿರ್ಬೇಕಾದ್ರೆ ನೇಣುಗಂಬದ ಹಗ್ಗಕ್ಕೆ ಮುತ್ತನ್ನು ಕೊಟ್ಟು ಭಾರತ ಮಾತೆಯ ಸಲುವಾಗಿ ಸಮರ್ಪಿತನಾದಂತ ವೀರ ಭಗತ್ ಸಿಂಗ್ನನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ವಿದ್ಯಾವತಿಯನ್ನ ದುಶ್ಮನೋं की गोलियां मैं नहीं खाऊंगा मैं आजाद हूं आजादी मरूंगा ವೈರಿಗಳ ಗುಂಡೇಟನ್ನು ನಾನು ತಿನ್ನೋದಿಲ್ಲ ನಾನು ಆಜಾದ್ ಆಗಿದ್ದೇನೆ ಆಜಾದ್ ಆಗಿ ಹುತಾತ್ಮನಾಗುತ್ತೇನೆ ಎಂದು ಇತಿಹಾಸದ ಪುಟಗಳಲ್ಲಿ ಆಜಾದ್ ಆಗಿ ಹುತಾತ್ಮನಾದಂತ ಚಂದ್ರಶೇಖರ್ ಆಜಾದ್ರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಜಾಗರಣಿ ದೇವಿಯನ್ನ ಈ ದೇಶದಲ್ಲಿ ಆಜಾದ್ ಎಂದು ಫೌಜನ್ನ ಕಟ್ಟಿ ಆ ಮೂಲಕ ಬ್ರಿಟಿಷರ ಎಡೆಮುರಿಗಳನ್ನ ಕಟ್ಟಿದಂತ ಕೆಚ್ಚೆದೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಪ್ರಭಾವತಿಯನ್ನ ಈ ದೇಶದಲ್ಲಿ ಎಲ್ಲರೂ ಸಮಾನರಾಗಿ ಬದುಕಬೇಕು ಅನ್ನುವಂಥ ಚಿಂತನೆಯೊಂದಿಗೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಭೀಮಾಬಾಯಿಯನ್ನ ಈ ದೇಶಕ್ಕೆ ವಿಜ್ಞಾನಿ ರೂಪದಲ್ಲಿ ಈ ದೇಶಕ್ಕೆ ರಾಷ್ಟ್ರಪತಿ ರೂಪದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಅಸೀಮಳನ್ನ 2016ರ ಸಂದರ್ಭದಲ್ಲಿ ನಮ್ಮಗಳ ನಾಳಿಗೆಗಾಗಿ ಹುತಾತ್ಮರಂತ ಸಿಯಾಚಿನ್ ಹೀರೋ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಕೊಪ್ಪದವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಬಸವಳನ್ನ ಜೊತೆಗೆ ಜಗದಾಳ ಗ್ರಾಮದಿಂದ ಜಗದಾಳದಂತ ಒಂದು ಪುಟ್ಟ ಗ್ರಾಮದಿಂದ ಭಾರತ ಮಾತೆ ಸೇವೆಗೆ ಕಳಿಸಿ 24 ವರ್ಷಗಳ ಕಾಲ ನಿರಂತರವಾಗಿ ಭಾರತ ಮಾತೆ ಸೇವೆಯನ್ನು ಮುಗಿಸ್ಕೊಂಡು ಬಂದಂತ ಹನುಮಂತನವ್ರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ನಾಗವಳನ್ನ ಈ ಸಂದರ್ಭದಲ್ಲಿ ಶ್ರದ್ಧಾಪೂರ್ವಕವಾಗಿ ಸ್ಮರಿಸಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೀರ ಯೋಧರು ಭಾರತದ ತುಂಬೆಲ್ಲ ತಮ್ಮ ಅಪರೂಪದ ಸೇವೆಯನ್ನು ಮುಗಿಸ್ಕೊಂಡು ಬಂದಂತ ಹನುಮಂತನ ಯಲಟ್ಟಿಯವರ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂತ ನಮಸ್ಕಾರಗಳನ್ನು ಸಲ್ಲಿಸಿ ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯ ಯತಿಶ್ರೇಷ್ಠರ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂತ ನಮಸ್ಕಾರಗಳನ್ನು ಸಲ್ಲಿಸಿ ಜೊತೆಗೆ ಆ ತಾಯಿಗೂ ಜೊತೆಗೆ ಅವರ ಧರ್ಮಪತ್ನಿಯವರಿಗೂ ನಮಸ್ಕಾರಗಳನ್ನು ಸಲ್ಲಿಸಿ ಜಗದಾಳ ಗ್ರಾಮದ ಯಾವತ್ತು ಸಮಸ್ತ ಸಂಚಾರ ಬಂಧುಗಳೇ ಯುವ ಮಿತ್ರರೇ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಿದ್ರು, ಕಬ್ಬಿಣದಂತ ಮೋಸಕಡ್ಡಗಳು, ಉಕ್ಕಿನಂತ ನರಮಂಡಲ, ಮಿಂಚಿನಂತ ಬುದ್ಧಿಶಕ್ತಿ, ವಿದ್ಯುತ್ ಶಕ್ತಿ ಅಂತ ಇಚ್ಛಾಶಕ್ತಿ ಇರುವ 100 ಜನ ತರುಣರು ಕೊಟ್ರೆ ಈ ದೇಶಕ್ಕೆ 100 ದಿನಗಳ ಒಳಗಡೆ ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತೇಳಿ ಸ್ವಾಮಿ ವಿವೇಕಾನಂದರ ಕಲ್ಪನೆ ಇತ್ತು. ಆ ವಿವೇಕಾನಂದರ ಕಲ್ಪನೆಯನ್ನ ಸಾಕಾರಗೊಳಿಸಲಿಕ್ಕೆ ಜಗದಾಳದಂತ ಒಂದು ಪುಟ್ಟ ಗ್ರಾಮದಿಂದ 30 ಜನರನ್ನ -30-40 ಡಿಗ್ರಿಗೆ ದೇಶ ಸೇವೆಗೆ ಕಳಿಸಿದಂತ ಅಪರೂಪದ ಗ್ರಾಮ ಯಾವುದಾದ್ರಿದ್ರೆ ಅದು ನನ್ನ ಜಗದಾಳ ಗ್ರಾಮ ಅಂತಕ್ಕಂಥ ಹೆಮ್ಮೆ ಇವತ್ತು ಎಲ್ಲರಲ್ಲಿ ಬರಬೇಕಾಗಿದೆ. ಇವತ್ತು ಪ್ರತಿ ಮನೆಯ ತರುಣರು ಇವತ್ತು ಯೋಧರಾಗಬೇಕಾಗಿದೆ. ಹನುಮಂತನವರು ಮನೆಯಿಂದ ಹೋಗ್ತಿರ್ಬೇಕಾದ್ರೆ ಹನುಮಂತನಂತೆ ಹೋಗಿದ್ರು. 24 ವರ್ಷ ಭಾರತ ಮಾತೆ ಸೇವೆಯನ್ನು ಮುಗಿಸ್ಕೊಂಡು ಮತ್ತೆ ತನ್ನ ಗ್ರಾಮಕ್ಕೆ ಬರ್ತಿರ್ಬೇಕಾದ್ರೆ ಹನುಮಂತನಂತೆ ವಿರಾಜಮಾನಾಗಿ ಬಂದಿದ್ದಾರೆ. ಇವತ್ತು ಆ ಹನುಮಂತನ ಆದರ್ಶವಾಗಿ ಇಟ್ಟುಕೊಂಡು ಪ್ರತಿ ಮನೆಗೂ ಜಗದಾಳ ಗ್ರಾಮದ ಪ್ರತಿ ಮನೆಗೂ ತರುಣರನ್ನ ತಯಾರು ಮಾಡಬೇಕಾದಂತ ಹೊಣೆಗಾರಿಕೆ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಒಂದು ಕಡೆ ಆಪರೇಷನ್ ಸಿಂಧೂರ್ ಯಶಸ್ವಿಗೊಳಿಸಿದಂತ ನಮ್ಮ ದೇಶದ ಹೆಮ್ಮೆಯ ಯೋಧರು. ಏಪ್ರಿಲ್ 22ನೇ ತಾರೀಕು ಇಡೀ ದೇಶವೇ ನಿರೀಕ್ಷೆ ಮಾಡಿರಲಿಲ್ಲ. ಪಹಲ್ಗಾಮ್ದಲ್ಲಿ ಒಂದು ಘಟನೆ ನಡೆಯುತ್ತೆ. ಯಾರು ಪ್ರವಾಸಿಗರಾಗಿ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ರು ಅಂತವರಿಗೆ ಪ್ಯಾಂಟ್ ಬಿಚ್ಚಿಸಿ ಧರ್ಮ ನೋಡಿ ಹೊಡಿತಾರೆ. ಅವರ ಹೆಂಡತಿಯರ ಸಮ್ಮುಖದಲ್ಲಿ, ಅವರ ಮಕ್ಕಳ ಸಮ್ಮುಖದಲ್ಲಿ ಅವರ ಸಿಂಧೂರನ್ನು ಅಳಿಕಿಸುವಂತ ಕೆಲಸವನ್ನ ಪಾಕ್ ಪ್ರಚೋದಿತ ಭಯೋತ್ಪಾದಕರು ಮಾಡ್ತಾರೆ. 26 ಜನ ಹಿಂದೂಗಳನ್ನ ಏಕಕಾಲಕ್ಕೆ ನಿರ್ದಾಕ್ಷಿಣ್ಯವಾಗಿ ಕೊಂದಾಕ್ತಾರೆ. ಅದಕ್ಕೆ ಪ್ರತಿಕಾರವಾಗಿ ಭಾರತ ಸರ್ಕಾರ, ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಈ ದೇಶದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು, ಈ ದೇಶದ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು, 3 ಸೇನೆಯ ಅಧಿಕಾರಿಗಳು, CDS ಅವರು, NSA ಅವರು ಸೇರ್ಕೊಂಡು ಹೇಗಾದ್ರೂ ಮಾಡಿ
ಆ ಬೇವರ್ಸಿ ಪಾಕಿಸ್ತಾನಕ್ಕೆ ಉತ್ತರ ಕೊಡ್ಲೇಬೇಕು ಅಂತೇಳಿ ಒಂದು ದೊಡ್ಡದಂತ ವ್ಯೂಹನ ರಚನೆ ಮಾಡ್ತಾರೆ. ಎಂತ ಮರ್ಮಾಘಾತ ಪಾಕಿಸ್ತಾನಕ್ಕೆ ಕೊಟ್ಟರು ಅಂತಂದ್ರೆ 2016ರ ಸಂದರ್ಭದಲ್ಲಿ ನಮ್ಮ ಸೈನಿಕರು ತಮ್ಮ ರೆಜಿಮೆಂಟ್ನಲ್ಲಿ ಹಾಯಾಗಿ ಮಲ್ಕೊಂಡಿರ್ಬೇಕಾದ್ರೆ 19 ಜನ ಸೈನಿಕರನ್ನ ನಿರ್ದಾಕ್ಷಿಣ್ಯವಾಗಿ ಪಾಕಿಸ್ತಾನ ಸೈನಿಕರು ಸೆಪ್ಟೆಂಬರ್ 16ನೇ ತಾರೀಕು ಕೊಂದಾಕ್ತಾರೆ. ಅದಕ್ಕೆ ಉತ್ತರವಾಗಿ 11ನೇ ದಿನಕ್ಕೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಜೊತೆಗೆ ಅವತ್ತಿನ ಸೈನ್ಯ ಪಾಕಿಸ್ತಾನಕ್ಕೆ ಹೆಂಗ ಉತ್ತರ ಕೊಟ್ಟರು ಅಂತಂದ್ರೆ, ಘಟನೆ ನಡೆದು 11ನೇ ದಿನಕ್ಕೆ ಇನ್ನು 13 ದಿನದ ತಿಥಿ ಕಾರ್ಯ ಮುಗಿದಿರಲಿಲ್ಲ. ಸೆಪ್ಟೆಂಬರ್ 29ನೇ ತಾರೀಕು ಅವತ್ತು ಅಮಾವಾಸ್ಯೆ ದಿನ ನಮ್ಮ ಸೈನಿಕರು ಪಾಕಿಸ್ತಾನದ ಪಿಒಕೆ ಒಳಗಡೆ ಹೊಕ್ಕು ಪಾಕಿಸ್ತಾನದ 80 ಷಂಡ್ರನ್ನ ಹೊಡೆದಾಕಿ ಒಂದೇ ಒಂದು ಸೂಜಲ್ಲಿ ಕೊಂಕಾಗಲಿದೆ ಮತ್ತೆ ನಮ್ಮ ದೇಶಕ್ಕೆ ಬರ್ತಾರಲ್ಲ, ಅದು ನಮ್ಮ ದೇಶದ ಸೈನಿಕರ ತಾಕತ್ತು. ಅದೇ ರೀತಿ 2019ರ ಸಂದರ್ಭದಲ್ಲಿ 44 ಜನ ವೀರ ಯೋಧರನ್ನ ಏಕಕಾಲಕ್ಕೆ ಕೊಂದಾಕ್ತಾರೆ. ಫೆಬ್ರವರಿ 14ನೇ ತಾರೀಕು 2019ರಂದು ಪುಲ್ವಾಮಾದಲ್ಲಿ ಒಂದು ಅಟ್ಯಾಕ್ ಆಗುತ್ತೆ. 44 ಜನ ವೀರ ಯೋಧರನ್ನ ಏಕಕಾಲಕ್ಕೆ ಕೊಂದಾಕ್ತಾರೆ. 6 ಜನರಿಗೆ ಎಂಗೇಜ್ಮೆಂಟ್ ಆಗಿತ್ತು. 38 ಜನ ತಾಯಂದ್ರು ಏಕಕಾಲಕ್ಕೆ ತಮ್ಮ ಕೊರಲಿರ್ತಕ್ಕಂಥ ತಾಳಿಯನ್ನು ಬಿಚ್ಚಿ ಪಕ್ಕಕ್ಕಿಟ್ಟು ವಿಧವೆಯರಾಗ್ತಾರಲ್ಲ. ಹೇಗಾದ್ರೂ ಮಾಡಿ ಪಾಕಿಸ್ತಾನಕ್ಕೆ ಮತ್ತೆ ಉತ್ತರ ಕೊಡಲೇಬೇಕು ಅಂತೇಳಿ ಅವತ್ತಿನ ಸೈನ್ಯ ನಿರ್ಧಾರ ಮಾಡುತ್ತೆ. ನಿರ್ಧಾರ ಮಾಡಿ ಘಟನೆ ನಡೆದು 12ನೇ ದಿನಕ್ಕೆ ಪಾಕಿಸ್ತಾನಕ್ಕೆ ಒಳ ಹೊಕ್ಕು ಪಾಕಿಸ್ತಾನದ ಬಾಲಾಕೋಟ್ ವರೆಗೆ ಹೋಗ್ತಾರೆ ನಮ್ಮ ಸೈನಿಕರು. ಪಠಾನ್ಕೋಟ್ ಏರ್ಬೇಸ್ ನಿಂದ ರಾತ್ರಿ 2:52 4 ವಿಮಾನಗಳು ಹೇಳ್ತವೆ. ದೆಹಲಿಯ ಏರ್ಬೇಸ್ ನಿಂದ 2:56 4 ವಿಮಾನಗಳು. 3 ಗಂಟೆಗೆ ಸರಿಯಾಗಿ ಮತ್ತೆ ಪಠಾನ್ಕೋಟ್ದಿಂದ 4 ವಿಮಾನಗಳು. 3:04 ಮತ್ತೆ ದೆಹಲಿ ಏರ್ಬೇಸ್ ನಿಂದ 4 ವಿಮಾನಗಳು. ಈ 16 ವಿಮಾನಗಳಿಗೆ ಸಪೋರ್ಟ್ ಆಗಿ ಮಿರಾಜ್ 2000 ಅಂತಕ್ಕಂಥ ಯುದ್ಧ ವಿಮಾನಗಳು 4 ವಿಮಾನಗಳು, ಒಟ್ಟು 20 ವಿಮಾನಗಳು ಪಾಕಿಸ್ತಾನದ ಒಳ ಹಕ್ಕು ಪಾಕಿಸ್ತಾನದ ಬಾಲಾಕೋಟ್ ವರೆಗೆ ಹೋಗಿ ಪಾಕಿಸ್ತಾನದಲ್ಲಿ ಏನ್ ಮಾಡಬೇಕಾಗಿತ್ತಲ್ಲ ಅದನ್ನ ಏರ್ ಸ್ಟ್ರೈಕ್ ಮಾಡೋದ್ರ ಮೂಲಕ 350 ಪಾಕಿಸ್ತಾನಿ ಷಂಡ್ರನ್ನ ಹೊಡೆದಾಕಿ ಒಂದೇ ಒಂದು ಕ್ಯಾಜುಯಾಲಿಟಿ ಇದೆ ನಮ್ಮ ದೇಶಕ್ಕೆ ಬರ್ತಾರಲ್ಲ, ಅದು ನಮ್ಮ ದೇಶದ ಸೈನಿಕರ ತಾಕತ್ತು. ಆದ್ರೆ ಈ ಬಾರಿಯ ಆಪರೇಷನ್ ಸಿಂಧೂರ್ ಇದು ವಿಭಿನ್ನವಾಗಿತ್ತು. 47, 48 ಯುದ್ಧ, 65 ಯುದ್ಧ, 71 ಯುದ್ಧ, 99ರ ಕಾರ್ಗಿಲ್ ಯುದ್ಧ, LOC ಕ್ರಾಸ್ ಮಾಡಿ ಹೋಗಿ ಹೊಡೆದು ಬಂದಿದ್ರು ನಮ್ಮ ಸೈನಿಕರು. ಬಾರ್ಡರ್ ಅನ್ನ ಕ್ರಾಸ್ ಮಾಡಿ ಹೋಗಿ ಹೊಡೆದು ಬಂದಿದ್ರು. ಆದ್ರೆ ಆಪರೇಷನ್ ಸಿಂಧೂರದಲ್ಲಿ ಹಂಗಾಗ್ಲಿಲ್ಲ. ಲೈನ್ ಆಫ್ ಕಂಟ್ರೋಲ್ ಅನ್ನ ಕ್ರಾಸ್ ಮಾಡದೆ, ಬಾರ್ಡರ್ ಅನ್ನ ಕ್ರಾಸ್ ಮಾಡದೆ, ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು, ಆಧುನಿಕ ಐಡಿಯಾಲಜಿಯನ್ನು ಬಳಸಿಕೊಂಡು, ಎಂತ ತಂತ್ರಜ್ಞಾನ ಇತ್ತು ಅಂತಂದ್ರೆ ಎಲ್ಲಿ ಬಾಂಬ್ಗಳನ್ನು ಹಾಕಬೇಕು ಅಂತ ನಿಶ್ಚಯ ಮಾಡಿದ್ರಲ್ಲ ಡ್ರೋನ್ ಮೂಲಕ, ಎಲ್ಲಿ ಬಾಂಬ್ಗಳು ಬೀಳಬೇಕು ಅಂತೇಳಿ ಪಾಕಿಸ್ತಾನದ 9 ನೆಲೆಗಳನ್ನ ಐಡೆಂಟಿಫೈ ಮಾಡಿದ್ರು. ಆ 9 ನೆಲೆಗಳಲ್ಲಿ 24 ಪ್ಲೇಸ್ಗಳನ್ನ ಐಡೆಂಟಿಫೈ ಮಾಡಿದ್ರು. ಅಲ್ಲೇ ಬೀಳಬೇಕು ಅಂತೇಳಿ ನಿಶ್ಚಯ ಮಾಡಿದ್ರು. ರಾತ್ರಿ 1:44 ಮೇ 6ನೇ ತಾರೀಕು ರಾತ್ರಿ 1:40 ನಮ್ಮ ಸೈನಿಕರು ಎಂತ ಪರಾಕ್ರಮ ಮೆರೆದ್ರು ಅಂತಂದ್ರೆ, ಎಲ್ಲೆಲ್ಲಿ ನಿಶ್ಚಯ ಮಾಡಿದ್ರಲ್ಲ 24 ಸ್ಥಳಗಳನ್ನ ಅಲ್ಲಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗೆ ಹೋಗಿ ಪಾಕಿಸ್ತಾನದ 100ಕ್ಕಿಂತ ಹೆಚ್ಚು ಭಯೋತ್ಪಾದಕರನ್ನ ಏಕಕಾಲಕ್ಕೆ ಕೊಂದಾಕ್ತಾರೆ, ಬಾರ್ಡರ್ ಅನ್ನ ಕ್ರಾಸ್ ಮಾಡದೆ. ಅದು ಆಪರೇಷನ್ ಸಿಂಧೂರದ ಮೂಲಕ. ನಮ್ಮ ತಾಯಂದಿರ ಹಣೆಗಳಲ್ಲಿರ್ತಕ್ಕಂಥ ಸಿಂಧೂರಿಗೆ ಪ್ರತಿಕಾರವಾಗಿ ನಮ್ಮ ಸೈನಿಕರು ದೊಡ್ಡ ಪರಾಕ್ರಮವನ್ನೇ ಮೆರೀತಾರೆ. ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ನಿದ್ದೆ ಹತ್ತಿತ್ತಂತೆ. ಶಹನವಾಜ್ ಶರೀಫ್ಗೆ ಅವರ ಸೇನಾಧಿಕಾರಿ ರಾತ್ರಿ 2:30 ಫೋನ್ ಮಾಡಿ ಹೇಳ್ತಾನಂತೆ, ಭಾರತದವರು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ, ಕ್ಷಿಪಣಿ ದಾಳಿ ನಡೀತಾ ಇದೆ, ನಿದ್ದೆಯಿಂದ ಎದ್ದೇಳಿ ಅಂತೇಳಿ ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಅವರ ಸೇನಾಧಿಕಾರಿ ಹೇಳ್ತಾನಂತೆ. ಅಲ್ಲಿವರೆಗೆ ಒಂದೇ ಒಂದು ಕ್ಷಣ ಗೊತ್ತಿಲ್ಲ ನಮ್ಮ ಮೇಲೆ ದಾಳಿ, ಪಾಕಿಸ್ತಾನದ ಮೇಲೆ ದಾಳಿ ನಡೆಯುತ್ತೆ ಅಂತೇಳಿ ಆ ರೀತಿ ಅತ್ಯಂತ ಚಾಕಚಕ್ಯತೆಯಿಂದ ಒಳ ಹೊಕ್ಕು ಹೊಡೆದು ಬಂದಿದ್ದು ನಮ್ಮ ಸೈನಿಕರು. ಬೇವರ್ಸಿ ಪಾಕಿಸ್ತಾನವನ್ನ ಹುಚ್ಚನಾಯಿ ಹೊಡೆದ ರೀತಿ ಹೊಡೆದಾಕ್ತಾರೆ ನಮ್ಮ ಸೈನಿಕರು, ಹುಚ್ಚನಾಯಿ ಹೊಡೆದ ರೀತಿ ಹೊಡೆದಾಕ್ತಾರೆ. ಅದರ ನಂತರ ಪಾಕಿಸ್ತಾನದವರು 800 ಡ್ರೋನ್ ದಾಳಿಗಳನ್ನ ನಮ್ಮ ಮೇಲೆ ದಾಳಿ ಮಾಡ್ತಾರೆ. ಆ 800 ಡ್ರೋನ್ ದಾಳಿಗಳಿಗೆ ಅತ್ಯಂತ ಸಮರ್ಥವಾಗಿ ಉತ್ತರ ಕೊಟ್ಟಿದ್ದು ಭಾರತದ ಸೈನಿಕರು. ಬ್ರಹ್ಮೋಸ್ ಕ್ಷಿಪಣಿನ ಅತ್ಯಾಧುನಿಕ ಬ್ರಹ್ಮೋಸ್ ಕ್ಷಿಪಣಿ, ಆತ್ಮನಿರ್ಭರ ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಎಲ್ಲೆಲ್ಲಿ ಐಡೆಂಟಿಫೈ ಮಾಡಿದ್ರಲ್ಲ ಅಲ್ಲೇ ಬೀಳುತ್ತೆ. ಬಿದ್ದ ನಂತರ ಇವತ್ತು ಜಗತ್ತಿನ 17 ದೇಶಗಳು ಭಾರತಕ್ಕೆ ಪಾಳೆ ಹಚ್ಕೊಂಡು ನಿಂತಿವೆ, ನಮಗೂ ಕೂಡ ಬ್ರಹ್ಮೋಸ್ ಕ್ಷಿಪಣಿ ಕೊಡ್ರಿ, ನಮಗೂ ಕೂಡ ಬ್ರಹ್ಮೋಸ್ ಕ್ಷಿಪಣಿ ಕೊಡ್ರಿ ಅಂತೇಳಿ. ಒಂದು ಕಡೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಹೇಳ್ತಾನೆ, ನಿಂತ್ಕೊಂಡು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾನೆ,
ಬೆಂಗಳೂರಿನ ಬಂದರು ಹೋಗಿ ನಾವು ಹೊಡೆದು ಬಂದಿದ್ದೀವಿ ಅಂತೇಳಿ. ಬೆಂಗಳೂರಿನಲ್ಲಿ ಸಮುದ್ರನೇ ಇಲ್ಲ. ಅಷ್ಟೊಂದು ನರಿ ಬುದ್ಧಿಯ ಪಾಕಿಸ್ತಾನ್, ಅಷ್ಟೊಂದು ಸುಳ್ಳು ಹೇಳುವಂತ ಪಾಕಿಸ್ತಾನದವರು ಬೆಂಗಳೂರಲ್ಲಿ ಬಂದರೇ ಇಲ್ಲ, ಆ ಬಂದರ್ಗೆ ಹೊಡೆದು ಬಂದೀವಿ ಅಂತ ಹೇಳಿದ್ರು. ಪಂಜಾಬ್ನ ಆದಂಪುರ್, ಪಂಜಾಬ್ನ ಪಠಾನ್ಕೋಟ್ ಏರ್ಬೇಸ್ಗಳನ್ನು ನಾಶ ಮಾಡಿದೀವಿ ಅಂತ ಹೇಳಿದ್ರು. ನಾಶ ಮಾಡಿದೀವಿ ಅಂದ ನಂತರ 3 ದಿನಗಳ ಹಿಂದೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ 56 ಇಂಚಿನ ಅಧಿಕಾರಿಕೆಯ ನರೇಂದ್ರ ಮೋದಿ ಅವರು ಅದೇ ಆದಂಪುರ್ನ ಏರ್ಬೇಸ್ಗೆ ಹೋಗ್ತಾರೆ. ಅದೇ ಆದಂಪುರ್ನ ಏರ್ಬೇಸ್ಗೆ ಹೋಗಿ S-400 ಜೊತೆಗೆ ನಿಂತ್ಕೊಂಡು ಫೋಟೋ ತಕ್ಕೋತಾರೆ. ನಮ್ಮ ಸೈನಿಕರನ್ನು ಉದ್ದೇಶಿಸಿ ಮಧ್ಯಾಹ್ನ 3 ಗಂಟೆಗೆ ಭಾಷಣ ಮಾಡ್ತಾರೆ. ಭಾಷಣ ಮಾಡಿ ಹೇಳ್ತಾರೆ ಆದಂಪುರ್ನಲ್ಲಿ ಏನೂ ಆಗಿಲ್ಲ ಅಂತ ಸಂದೇಶ ಕೊಟ್ಟಾಗ ಪಾಕಿಸ್ತಾನದಲ್ಲಿ ವಿಲಿ ಒದ್ದಾಡಕತ್ತಿದ್ರು. ಯಾವುದೊಬ್ಬ ಪಾಕಿಸ್ತಾನದೊಬ್ಬ ಭಯೋತ್ಪಾದಕ ಹೇಳ್ತಿದ್ದ, ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡುವಂತ ಬುಟ್ಟ ಹೇಳ್ತಿದ್ದ, ಸಿಂಧೂ ನದಿ ನೀರು ನಿಲ್ಲಿಸ್ಬಿಟ್ರೆ ಭಾರತದಲ್ಲಿ ರಕ್ತ ಹರಿಸ್ತೀವಿ ಅಂತೇಳಿ ನಮ್ಮ ಸೈನಿಕರ ಕೂದಲಿನ ಕಿತ್ಕೊಳ್ಳಿಕ್ಕೆ ಆಗದೆ ಇರತಕ್ಕಂತ ಒಬ್ಬ ಬೇವರ್ಸಿ ನಮ್ಮ ಸೈನಿಕರ ವಿರುದ್ಧ ಮಾತನಾಡ್ತಾನೆ. ಇವತ್ತು ನಮ್ಮ ಸೈನಿಕರ ಪರಾಕ್ರಮ ಹೆಂಗಿದೆ, ನಮ್ಮ ಸೈನಿಕರ ಸಾಹಸ ಹೆಂಗಿದೆ. ಜಗತ್ತಿನ 3 ದೇಶಗಳಲ್ಲಿ, ಜಗತ್ತಿನ ಅತ್ಯಾಧುನಿಕ 3 ದೇಶಗಳಲ್ಲಿ, 3 ಟಾಪ್ 1 ದೇಶಗಳಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದಂತ ಜಗತ್ತಿನ 3 ದೇಶಗಳಲ್ಲಿ ಒಂದು ಸೈನಿಕ ನನ್ನ ದೇಶದ ಸೈನಿಕರು. ಆ ಸೈನಿಕರ ಜೊತೆಗೆ ನಾವೆಲ್ಲರೂ ನಿಂತುಕೊಳ್ಬೇಕಾಗಿದೆ. ಹಾಗಾಗಿ ಮನೆಗೆ ಸೈನಿಕರಾಗೋದ್ರ ಮೂಲಕ ನಮ್ಮ ಮನೆಯ ಮಕ್ಕಳನ್ನ ಹನುಮಂತನವರಂತೆ ಬೆಳೆಸಬೇಕಾಗಿದೆ. ಆ ಅನಿವಾರ್ಯತೆ ಇವತ್ತು ದೇಶಕ್ಕಿದೆ. ಆಪರೇಷನ್ ಸಿಂಧೂರದಲ್ಲಿ 5 ಜನ ಯೋಧರನ್ನ ಕಳ್ಕೊಳ್ತೀವಿ. ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿದಂತ ಆಂಧ್ರ ಪ್ರದೇಶದ ಮುರಳಿ ನಾಯಕ್ ಅದೇ ಘಟನೆಯಲ್ಲಿ ಹುತಾತ್ಮರಾಗ್ತಾರೆ. ಇದ್ದಂತ ಒಬ್ಬನೇ ಒಬ್ಬ ಮಗನನ್ನ ರಾಷ್ಟ್ರಕ್ಕಾಗಿ ಅರ್ಪಣೆ ಮಾಡಿದಂತ ತಂದೆ ತಾಯಿಗಳು ತನ್ನ ಮಗನಿಗೆ ಅಂತ್ಯ ಸಂಸ್ಕಾರ ನಡೀತಿರ್ಬೇಕಾದ್ರೆ, ಹೂ ಹಾಕ್ತಿರ್ಬೇಕಾದ್ರೆ ಹೇಳ್ತಾರೆ, ನನ್ನ ಮನೆಯಲ್ಲಿ ಹುಟ್ಟಿದಂತ ಒಂದು ಸಾಮಾನ್ಯ ಕೂಸು ಇವತ್ತು ದೇಶದ ಮಗನಾಗಿ ಸಾಯ್ತಿದ್ದಾನೆ. ನನ್ನ ಮಗ ಸತ್ತ ಕಾರಣಕ್ಕಾಗಿ ನಾನು ಯಾವುದೇ ಕಾರಣಕ್ಕೂ ಕಣ್ಣೀರ ನೀನು ಹಾಕೋದಿಲ್ಲ ಅಂತೇಳಿ ತಂದೆ ಹೇಳ್ತಾರಲ್ಲ, ಅದು ಈ ದೇಶದ ಸೈನಿಕರ ಮನೆಗಳ ತಾಕತ್ತು. ಮತ್ತೊಬ್ಬ ಸೈನಿಕ 8 ತಿಂಗಳ ತನ್ನ ಮಗುವಿನ ಮುಖ ನೋಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿದ್ದ, ಮಹಾರಾಷ್ಟ್ರದ ಸೈನಿಕ. ಆದ್ರೆ ಮಗಳ ಮುಖವನ್ನು ನೋಡ್ಲಿಕ್ಕೆ ಬರಬೇಕಾದಂತ ಅಪ್ಪ ತ್ರಿವರ್ಣ ಧ್ವಜ ಸುತ್ತಕೊಂಡು ಹೆಣವಾಗಿ ಮನೆಗೆ ಬರ್ತಾನೆ. ಸಚಿನ್ ವಿನ್ನಂಜೆ ಅಂತಕ್ಕಂಥ ಒಬ್ಬ ಸೈನಿಕ. ಅದೇ ರೀತಿ ಹರಿಯಾಣದ ಸೈನಿಕ ಸುನಿಲ್ ಕುಮಾರ್ ಅಂತಕ್ಕಂಥ ಸೈನಿಕ 4 ಜನ ಮಕ್ಕಳು ಆತ ಅವ್ರ ಅಪ್ಪನಿಗೆ. ಅಪ್ಪ ಕೂಡ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿದ್ರು. 3 ಜನ ಮಕ್ಕಳು ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರು. ಒಬ್ಬ ಮಗ ದೇಶಕ್ಕಾಗಿ ಬಲಿಯಾಗ್ಬಿಟ್ಟ. ಆ ಮಗನ ಅಂತ್ಯ ಸಂಸ್ಕಾರ ಮಾಡ್ತಿರ್ಬೇಕಾದ್ರೆ ಅವ್ರ ಅಪ್ಪ ಹೇಳ್ತಾರಲ್ಲ, ಭಾರತ ಮಾತೆ ಬಯಸಿದ್ರೆ ಒಬ್ಬ ಮಗನನ್ನ ಇವತ್ತು ಅವಕಾಶ ಸಿಕ್ಕಿದ ಕಾರಣಕ್ಕಾಗಿ ಒಬ್ಬ ಮಗನನ್ನ ದೇಶಕ್ಕಾಗಿ ಅರ್ಪಣೆ ಮಾಡಿದ್ದೀನಿ. ಭಾರತ ಮಾತೆ ಬಯಸಿದ್ರೆ ಇನ್ನಿದ್ದಂತ 2 ಗಂಡು ಮಕ್ಕಳನ್ನ ರಾಷ್ಟ್ರಕ್ಕಾಗಿ ಅರ್ಪಣೆ ಮಾಡ್ತೀನಿ ಅಂತ ಹೇಳುವಂತ ತಾಕತ್ತು ಇವತ್ತು ಯಾರಿಗಾದ್ರೂ ಇದ್ರೆ ಅದು ಸೇನೆಯ ಮನೆಗಳಿಗೆ ಮಾತ್ರ. ಹಾಗಾಗಿ ಇವತ್ತು ನಮ್ಮ ಮನೆಯ ಮಕ್ಕಳನ್ನ ಸೈನಿಕರಂತೆ ಬಳಸಬೇಕಾಗಿದೆ. ಯಾವುದೋ ಒಬ್ಬ ರಾಜಕಾರಣಿಗಳು ಹೇಳ್ತಿದ್ರಲ್ಲ, 2 ಹೊತ್ತು ಅನ್ನಕ್ಕೆ ಗತಿಯಿಲ್ಲದವರು ಸೈನ್ಯಕ್ಕೆ ಸೇರ್ತಾರೆ ಅಂತೇಳಿ. ಆದ್ರೆ ಹನುಮಂತನವರು ಒಂದ್ಸರಿ ನೋಡಿ, ಅವರಪ್ಪ ಮತ್ತೊಬ್ಬರಿಗೆ ಅನ್ನ ಹಾಕಿ, ರೈತನ ಮಗನಾಗಿ ಅವರಪ್ಪ ಮತ್ತೊಬ್ಬರಿಗೆ ಅನ್ನ ಹಾಕಿ ಅನ್ನಕ್ಕೆ ಗತಿಯಿಲ್ಲದೆ ಕಳಿಸ್ತಿಲ್ಲಪ್ಪ, ದೇಶ ಸೇವೆಗೆ, ಭಾರತ ಮಾತೆ ಸೇವೆಗೆ ನನ್ನ ಮಗನನ್ನ ಕಳಿಸಿದ್ರಿ ಅಂತೇಳಿ ಹನುಮಂತನವರ ಅಪ್ಪ ಕಳಿಸ್ತಾರಲ್ಲ, ಅಂತ ರಾಜಕಾರಣಿಗಳಿಗೆ ಇವತ್ತು ಗೊತ್ತಾಗಬೇಕಾಗಿದೆ. ನನ್ನ ಮನೆಯಲ್ಲಿ ಅನ್ನದ ಕೊರತೆಗಾಗಿ ನನ್ನ ಮಗನನ್ನು ಕಳಿಸ್ತಿಲ್ಲ, ಭಾರತ ಮಾತೆಯಲ್ಲಿ ಶ್ರದ್ಧೆ ಇಟ್ಟುಕೊಂಡ ಕಾರಣಕ್ಕಾಗಿ, ದೇಶ ಸೇವೆ ಮಾಡುವ ಸಲುವಾಗಿ ನನ್ನ ಮಗನನ್ನ ರಾಷ್ಟ್ರಕ್ಕಾಗಿ ಕಳಿಸ್ತಿದ್ದೀನಿ ಅಂತೇಳಿ ಅವರಪ್ಪ ಇವತ್ತು ದೇಶ ಸೇವೆಗೆ ಕಳಿಸ್ತಾರಲ್ಲ. ಇಂಥವ್ರ ಸಂಖ್ಯೆ ಇವತ್ತು ಹೆಚ್ಚಾಗಬೇಕಾಗಿದೆ. ಇಂಥ ರೈತರ ಸಂಖ್ಯೆನೂ ಹೆಚ್ಚಾಗಬೇಕಾಗಿದೆ. ಅಂತ ರಾಷ್ಟ್ರ ಭಕ್ತರ ಸಂಖ್ಯೆನೂ ಹೆಚ್ಚಾಗಬೇಕಾಗಿದೆ. ಮತ್ತೆ ಆಪರೇಷನ್ ಸಿಂಧೂರ್ ಕುರಿತು ಎಷ್ಟು ಮಾತನಾಡಿದ್ರು ಕಡಿಮೆ. ಯಾಕಂದ್ರೆ ಯಾವ ರೀತಿ ಇತ್ತು ಅಂತಂದ್ರೆ ತಿಲಕದ ರೂಪದಲ್ಲಿ ಆಪರೇಷನ್ ಸಿಂಧೂರ್. ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಮತ್ತೊಂದು ಸಾರಿ ನಮ್ಮ ಹೆಣ್ಮಕ್ಕಳ ತಿಲಕವನ್ನ ಅಳಕಿಸಿ ಬಿಟ್ರೆ ಹುಷಾರ್ ಅನ್ನುವಂತ ಸಂದೇಶವನ್ನ ಈ ದೇಶದ ಪ್ರಧಾನಮಂತ್ರಿಗಳು ಕೊಡ್ತಾರಲ್ಲ. ಅದು ಗುಜರಾತಿನ ಮೂಲಕ, ಅದು ರಾಜಸ್ಥಾನದ ಮೂಲಕ, ಅದು ದೆಹಲಿಯ ಮೂಲಕ, ಅದು ಶ್ರೀನಗರದ ಮೂಲಕ, ಒಟ್ಟು 5 ರಾಜ್ಯಗಳನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನದವ್ರು ಹೊಡಿತಿರ್ಬೇಕಾದ್ರೆ 5 ರಾಜ್ಯಗಳಿಂದ ಯಾವ ರೀತಿ ಪಾಕಿಸ್ತಾನದವ್ರನ್ನ ಹೊಡೆದು ಓಡಿಸಿದ್ರು ಅಂತಂದ್ರೆ, ಯಾವ ರೀತಿ ಹುಚ್ಚನಾಯಿಗಳು ಅಲ್ಲಲ್ಲಿ ತಿರುಗಾಡ್ತಿರ್ತಾವಲ್ಲ ಅದೇ ರೀತಿ ಪಾಕಿಸ್ತಾನದವ್ರು ತಿರುಗಾಡ್ತಿದ್ರು. ಅಂತವ್ರನ್ನ ಹುಚ್ಚನಾಯಿ ಹೊಡೆದೋ ರೀತಿ ಹೊಡೆದು ಓಡಿಸಿ ಮತ್ತೆ ಪರಾಕ್ರಮ ಮೆರೆದಿದ್ದು ಆಪರೇಷನ್ ಸಿಂಧೂರ್ ಮೂಲಕ ಅದು ನಮ್ಮ ದೇಶದ ಸೈನಿಕರು. ಇವತ್ತು ಆ ಸೈನಿಕರ ಸಲುವಾಗಿ ನಾವೆಲ್ಲರೂ ಗಟ್ಟಿದ ನೆಲೆ ಜೈಕಾರ ಹಾಕ್ಬೇಕಾಗಿದೆ. ಆ ಸೈನಿಕರ ಸಲುವಾಗಿ ನಮ್ಮ ಮನೆಯ ಮಕ್ಕಳನ್ನ ಸೈನಿಕರನ್ನಾಗಿ ಬೆಳೆಸ್ತೀವಿ ಅಂತ ಸಂಕಲ್ಪ ಮಾಡಬೇಕಾಗಿದೆ.
ಯಾಕಂದ್ರೆ ಕಾಶ್ಮೀರದಲ್ಲಿ ನಡೆದಂತ ಘಟನೆ ನಾಳೆ ಜಗದಾಳ ಗ್ರಾಮಕ್ಕೂ ಬರ್ಬೋದು. ಕಾಶ್ಮೀರದಲ್ಲಿ ನಡೆದಂತ ಘಟನೆ ನಾಳೆ ಜಗದಾಳ ಗ್ರಾಮಕ್ಕೂ ಬರ್ಬೋದು. ಹಾಗಾಗಿ ಇವತ್ತು ಪ್ರತಿ ಮನೆಯಿಂದನೂ ಸೈನಿಕರು ತಯಾರಾಗಬೇಕಾಗಿದೆ. ಪ್ರತಿ ಮನೆಯಿಂದ ಗಡಿಯೊಳಗಿನ ಕೆಲಸ ಮಾಡುವಂತ ಸೈನಿಕರು ತಯಾರಾಗಬೇಕಾಗಿದೆ. ಮಿತ್ರ, ಇಲ್ಲೇ ಒಬ್ರು ನಿಮ್ಮ ಮಧ್ಯೆ ಒಬ್ಬ ಅಂಗವಿಕಲರು ಕುತ್ಕೊಂಡಿದ್ದಾರೆ, ಮಧುರಕಂಡಿಯವರು. ಅಂಗವಿಕಲ ನಡಿಲಿಕ್ಕೂ ಬರೋದಿಲ್ಲ, ಅಂಗವಿಕಲಿಗೆ ನಡಿಲಿಕ್ಕೂ ಬರೋದಿಲ್ಲ. ಆದ್ರೆ ಸೈನಿಕರ ಮೇಲೆ ಅವ್ರ ಶ್ರದ್ಧೆ ಹೆಂಗಿದೆ ಅಂತಂದ್ರೆ, ಸೈನಿಕರ ಮೇಲೆ ಅವ್ರ ಸ್ವಾಭಿಮಾನ ಹೆಂಗಿದೆ ಅಂತಂದ್ರೆ, ತಾನು ಅಂಗವಿಕಲಿದ್ದರೂ ಸಹಿತ ಸೈನಿಕನಂತೆ ಗಡಿ ಒಳಗಡೆ ಕೆಲಸ ಮಾಡ್ತಿದ್ದಾರಲ್ಲ ಅಂತವ್ರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ. ಅಂದಾಗ ಮಾತ್ರ ಅಲ್ಲಿ ಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೈನಿಕರಿಗೆ ಆತ್ಮಸ್ಥೈರ್ಯ ಮತ್ತು ಮನೋಬಲ ಬರಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರದ್ಧಾಪೂರ್ವಕವಾಗಿ ಭಾಗವಹಿಸಿ ನಮ್ಮ ಮನೆಯ ಮಕ್ಕಳನ್ನ ಸೈನಿಕರನ್ನಾಗಿ ಮಾಡ್ತೀವಿ ಅಂತಕ್ಕಂಥ ಸಂಕಲ್ಪವನ್ನು ಮಾಡಬೇಕಾಗಿದೆ. ಯಾಕಂದ್ರೆ ಒಂದು ಕಡೆ ಎಂ ವಿ ಪ್ರಾಂಜಲ್ ಅಂತಕ್ಕಂಥ ಯೋಧ ಹುತಾತ್ಮನಾಗ್ತಾನೆ. 6,000 ಜನರಿಗೆ ಉದ್ಯೋಗ ಕೊಟ್ಟಂತ ಅಪ್ಪ, 6,000 ಜನರಿಗೆ ಉದ್ಯೋಗ ಕೊಟ್ಟಿದ್ದ. ಮಗನನ್ನ ಇಂಜಿನಿಯರ್ ಅನ್ನಾಗಿ ಮಾಡ್ಬೇಕು ಅಂತೇಳಿ ಅಪ್ಪ ಹೆಣಗಾಡ್ತಿರ್ಬೇಕಾದ್ರೆ ಅಮ್ಮ ಮಗನನ್ನ ಡಾಕ್ಟರ್ ಆಗಿ ಮಾಡ್ಬೇಕು ಅಂತ ಹೆಣಗಾಡ್ತಿದ್ದು. ಆದ್ರೆ ಮಗನ ಆಸೆ ಮಾತ್ರ ನಾನು ಯೂನಿಫಾರ್ಮ್ ಅನ್ನು ಹಾಕ್ಬೇಕು ಅಂತ ನಿಶ್ಚಯ ಮಾಡಿ ಸೈನ್ಯದ ಯೂನಿಫಾರ್ಮ್ ಅನ್ನು ಹಾಕಿ ಕ್ಯಾಪ್ಟನ್ ಆಗಿ ನಿಯುಕ್ತಿ ಆಗ್ತಾನೆ. ಕ್ಯಾಪ್ಟನ್ ಆಗಿ ನಿಯುಕ್ತಿಯಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ 1 ವರ್ಷದ ಹಿಂದೆ ಎಂ ವಿ ಪ್ರಾಂಜಲ್ ಅವರು ರಾಷ್ಟ್ರಕ್ಕಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೋತಾರೆ. ಅರ್ಪಣೆ ಮಾಡ್ಕೊಂಡ ನಂತರ ಮಗನ ಅಂತ್ಯ ಸಂಸ್ಕಾರ ನಡೀತಿರ್ಬೇಕಾದ್ರೆ ಅವ್ರ ಅಪ್ಪ ಹೇಳ್ತಾನೆ, ಮಗನ ದೇಹಕ್ಕೆ ಒಂದು ಹೂ ಕೊಟ್ಟು ಹೇಳ್ತಾನೆ, ಮಗನ ದೇಹದ ಮುಂದೆ ಒಂದು ಹೂ ಕೊಟ್ಟು ಹೇಳ್ತಾನೆ, ನನ್ನ ಮಗ ದೇಶದ ಮಗನಾಗಿ ಸತ್ತಿದ್ದಾನೆ, ಹಾಗಾಗಿ ನಾನು ಅಳೋದಿಲ್ಲ ಅಂತೇಳಿ ಮಗನ ದೇಹದ ಮುಂದೆ ನಿಂತ್ಕೊಂಡು ಒಂದು ಜೈ ಎಂದು ಹೇಳೋದಿದೆಯಲ್ಲ, ಇದು ಸೈನಿಕರ ಮನೆಗಳಲ್ಲಿ ಮಾತ್ರ ನಡೆಯುತ್ತೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಒಬ್ಬ ಸೈನಿಕರನ್ನ ಕೊಲ್ತಾರೆ ಪಾಕಿಸ್ತಾನದವರು. ಯಾವ ರೀತಿ ಕೊಂದ್ರು ಅಂತಂದ್ರೆ 23 ವರ್ಷದ ಕ್ಯಾಪ್ಟನ್ ಸೌರಭ್ ಕಾಲಿಯಾ ಬಂಧಿಸ್ತಾರೆ. ಭಾರತದ ಸೈನಿಕರನ್ನ ಬಂಧಿಸಿ ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಭಾರತದ ಸೈನ್ಯ ಕುರಿತು ಹೇಳಿಕೆ ಕೇಳ್ತಾರೆ. ಆ ಸೈನಿಕ ಯಾವುದೇ ಕಾರಣಕ್ಕೂ ಉತ್ತರ ಕೊಡದೆ ಕೊಡುವ ಕಾರಣಕ್ಕಾಗಿ ಪಾಕಿಸ್ತಾನ ಸೈನಿಕರು ಆ ಸೈನಿಕರ ಕೈ ಬೆರಗಳನ್ನು ಕತ್ತರಿಸ್ತಾರೆ, ಕಾಲು ಬೆರಗಳನ್ನು ಕತ್ತರಿಸಿದ್ರು. ಕೈ ಕಡಿತಾರೆ, ಕಾಲು ಕಡಿತಾರೆ. ಕಾದ ಕಬ್ಬಿಣದ ಸಲಾಕೆಯನ್ನು ತೆಗೆದುಕೊಂಡು ಎಡಕಿವಿಯಿಂದ ಬಲಕಿವಿಗೆ ಹಾಕ್ತಾರೆ, ಬಲಕಿವಿಯಿಂದ ಎಡಕಿವಿಗೆ ಹಾಕ್ತಾರೆ. ಕಣ್ಣುಗಳನ್ನ ಕಿತ್ತು ತೆಗಿತಾರೆ. ಬಾಯಲ್ಲಿರ್ತಕ್ಕಂಥ ಒಂದೊಂದು ಹಾಲುಗಳನ್ನ ಪಕ್ಕದಿಂದ ಕಿತ್ತು ತೆಗಿತಾರೆ. ಕೊನೆಗೆ ಮರ್ಮಾಂಗವನ್ನು ಕತ್ತರಿಸಿ ಬಾಯಲ್ಲಿಟ್ಟು ಭಾರತಕ್ಕೆ ಹಸ್ತಾಂತರ ಮಾಡ್ತಾರೆ. ಅಂತ ಪೀಸ್ ಆದಂತ ಮಗನ ಶರೀರವನ್ನು ನೋಡಿದಂತ ಅಪ್ಪ ಎಂತ ಅಭಿಮಾನದ ಮಾತುಗಳನ್ನ ಹೇಳ್ತಾರೆ ಅಂತಂದ್ರೆ, ನನ್ನ ಮಗ ಸೇನೆಗೆ ಹೋಗ್ತಿರ್ಬೇಕಾದ್ರೆ ಬಹಳ ಸುಂದರವಾಗಿದ್ದ, ಬರ್ತಿರ್ಬೇಕಾದ್ರೆ ಪೀಸ್ ಆಗಿದ್ದಾನೆ. ಆ ಮಗನ ದೇಹಕ್ಕೆ ಹಾಕಿದಂತ ಟೋಪಿಯನ್ನ ತಾನು ಹಾಕೊಂಡು ಒಂದು ಜೈನ್ ಹೇಳೋದಿದೆಯಲ್ಲ, ಈ ಘಟನೆಗಳು ನಡೆಯೋದು ಸೈನಿಕರ ಮನೆಗಳಲ್ಲಿ ಮಾತ್ರ. ಮಿತ್ರ, ಇವತ್ತು ಆ ಸೈನಿಕರ ಸಲುವಾಗಿ ನಮ್ಮೊಂದಿಷ್ಟು ಸಮಯವನ್ನ ನಾವು ಕೂಡ ಕೊಡಬೇಕಾಗಿದೆ. ದಿನದ 24 ಗಂಟೆಗಳಿರ್ತಕ್ಕಂಥ ಸಮಯದಲ್ಲಿ 1 ಗಂಟೆ ಸಮಯ ದೇಶದ ಹಿತಕ್ಕಾಗಿ, ರಾಷ್ಟ್ರದ ಹಿತಕ್ಕಾಗಿ, ಈ ದೇಶದ ತ್ರಿವರ್ಣದ ಲೀಲಾಜಾಲವಾಗಿ ಹಾರಾಡಲಿಕ್ಕೆ ನಾವೆಲ್ಲರೂ ಕೊಡಬೇಕಾಗಿದೆ. ಯಾವುದೇ ಉದ್ಯೋಗ ಮಾಡಲಿ, ರಾಷ್ಟ್ರ ಹಿತದ ಸಲುವಾಗಿ 1 ತಾಸು ಸಮಯವನ್ನ ನಾವೆಲ್ಲರೂ ಮೀಸಲಿಟ್ಟಾಗ ಮಾತ್ರ ಭಾರತ ಸಶಕ್ತ ಭಾರತವಾಗಲಿಕ್ಕೆ ಸಾಧ್ಯ ಇದೆ, ಸದೃಢ ಭಾರತವಾಗಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಒಂದ್ಸರಿ ಭಾರತ್ ಮಾತೆಗೆ ಜೈಕಾರ ಹಾಕಿ ನಾನು ಮಾತಿಗೆ ವಿರಾಮ ಮಾಡ್ತೀನಿ. ಗಟ್ಟಿ ಧ್ವನಿಯಲ್ಲಿ ಜೈಕಾರ ಹಾಕೋಣ, ಉಚ್ಚಕಂಠದಿಂದ ಜೈಕಾರ ಹಾಕೋಣ. ಆ 30 ಜನ ತರುಣರಿಗೆ ಅನಿಸ್ಬೇಕು, ನನ್ನೂರಿನ ಹಿರಿಯರು, ನನ್ನೂರಿನ ತರುಣರು ನಮ್ಮ ಸಲುವಾಗಿ ಕೆಲಸ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ, ಅವ್ರ ಸಲುವಾಗಿ ನಾವು ಜೈಕಾರ ಹಾಕ್ತೀವಿ ಅಂತೇಳಿ ಆ ತರುಣರಿಗೆ ಅನಿಸ್ಬೇಕು. ಬಡ ಭಾರತ್ ಮಾತಾ ಕಿ, ಬಡ ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ಬಡ ಭಾರತ್ ಮಾತಾ ಕಿ. ವೇದಿಕೆ ಹಂಚಿಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಇಡ್ತೀನಿ. ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಪರಮ ಪೂಜ್ಯರ ಮತ್ತು ಕಾರ್ಯಕ್ರಮದ ಅಧ್ಯಕ್ಷರ ಅನುಮತಿಯನ್ನು ತೆಗೆದುಕೊಂಡು ಮತ್ತು ಎಲ್ಲ ಗುರು ಹಿರಿಯರ ಅನುಮತಿಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮದಿಂದ ವೇದಿಕೆಯಿಂದ ನಿರ್ಗಮಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊತಾ ನಾನು ಮಾತಿಗೆ ವಿರಾಮ ಇಡ್ತೀನಿ. ಜೈ ಹಿಂದ್, ಒಂದೇ ಮಾತ್ರ. ನಂದು ತುಂಬ ಹೃದಯದ ಧನ್ಯವಾದಗಳು. ಅವರು ಒಂದು ಸವಿ ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಂತ ಅಲ್ಲಿ ವಿನಂತಿಸಿಕೊಳ್ತೇನೆ. ಸ್ವೀಕಾರ ಮಾಡಲು ಹೋಗ್ಬಾರ್ದು. ಇನ್ನೂ ಕಾರ್ಯಕ್ರಮ ಐತಿ, ಸನ್ಮಾನ ಕಾರ್ಯಕ್ರಮ ಐತಿ, ಹಾಗೆ ಪೂಜ್ಯರ ಆಶೀರ್ವಚನ ಐತಿ.
ಆಮೇಲೆ ನಮ್ಮ ವೀರ ಯೋಧರು ಅವರು ಸಹ ಅವರ ಅನುಭವವನ್ನ ಹೇಳ್ತಾರೆ ಎಲ್ಲರ ಮುಂದೆ. ಅಲ್ಲಿ ಅದಕ್ಕಿಂತ ಮುಂಚಿತವಾಗಿ ಜಗದಾಳ ಗ್ರಾಮದ ಗ್ರಾಮಸ್ಥರು ಅವರಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಮಾರುತಿಯನ್ನ ಅವರು ಅವ್ರ ಹೆಸರನ್ನ ಕೂಗ್ತಾರ, ಅವ್ರು ಬಂದು ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕಂತ ಅವ್ರಿಗೆ ವಿನಂತಿಸ್ಕೊಳ್ತೇನೆ. ಜನವಾರ ಕಾಡು ಕಬಾಡಿಗೆ ಅವರು ನಮ್ಮ ಗ್ರಾಮದ ಹೆಮ್ಮೆಯ ಸುಪುತ್ರ ವೀರ ಯೋಧ ಹನುಮಂತ ಯಲ್ಲಟ್ಟಿ ಅವರಿಗೆ ಪೂಜ್ಯ ಶಂಕರ್ ಗುರೂಜಿ ಅವರು ಅವರ ಗೌರವ ಸಮರ್ಪಣೆಯ ಸನ್ಮಾನವನ್ನ ಮಾಡಲಿದ್ದಾರೆ. ಇದಾದ ತಕ್ಷಣ ಶಂಕರ್ ಗುರೂಜಿ ಅವರು ಅವರಿಂದ ಹನುಮಂತ ಯಲ್ಲಟ್ಟಿ ಅವರಿಗೆ ಒಂದು ಗೌರವಪೂರ್ವಕವಾದಂತಹ ಸನ್ಮಾನ. ದಟ್ಟಿಮಣಿ ರಾಷ್ಟ್ರೀಯ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘ ನವದೆಹಲಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ರಾಯಪ್ಪ ದಟ್ಟಿಮಣಿ ಅವರಿಂದ ಸನ್ಮಾನ ಹನುಮಂತ ಯಲ್ಲಟ್ಟಿ ಅವರಿಗೆ ಹಾಗೂ ದನಪ್ಪನ ದಟ್ಟಿಮಣಿ ಅವರಿಂದ ಅದಾದ ನಂತರ ಹಾಲು ಉತ್ಪಾದಕ ಸಹಕಾರಿ ಸಂಘ ಜಗದಾಳದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಂದ ಸನ್ಮಾನ ನಡೀತಾ ಇದೆ. ಕೇಶವ್ ಬಸ್ಮೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಬರಬೇಕು. ಮಾಂತೇಶ್ ಹತ್ತುಗಳವರವರಿಗೆ ಸನ್ಮಾನವನ್ನ ಮಾಡೋದಕ್ಕೆ ಭೇಟಿ ಕೊಡ್ತಾ ಇದ್ದೇನೆ. ಹಾಲು ಉತ್ಪಾದಕ ಸಹಕಾರಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸರ್ವ ಸದಸ್ಯರಿಂದ ಸನ್ಮಾನ ನೆರವೇರ್ತಾ ಇದೆ. ಶಂಕರ್ ದಟ್ಟಿಮಣಿ ವಿಶೇಷವಾಗಿ ಸವಿ ನೆನಪಿಗಾಗಿ ಸಸಿ ನೀಡುವುದರ ಮೂಲಕ ಒಂದು ಸನ್ಮಾನವನ್ನ ಮಾಡಲಿದ್ದಾರೆ.
ಜಗದಾಳ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರಿಂದ ಸನ್ಮಾನ. ಅವರು ಬಂದು ಸನ್ಮಾನವನ್ನು ನೆರವೇರಿಸಿಕೊಳ್ಬೇಕು. ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾಗಿರುವಂತಹ ಮುನೇಶ್ ಬಡಿಗೇರ್ ಅವರಿಂದ ಸನ್ಮಾನ. ಈ ಒಂದು ಕಾರ್ಯಕ್ರಮದಲ್ಲಿ ಹನುಮಾನ್ ದೇವರ ದೇವಸ್ಥಾನದಲ್ಲಿ ಅಲ್ಪೋಪಹಾರದ ವ್ಯವಸ್ಥೆ ಇರ್ತದೆ. ದಯವಿಟ್ಟು ಯಾರು ಹಾಕಿ ಹೋಗಬಾರ್ದು. ಹಾಗೂ ಈ ವೇದಿಕೆಯನ್ನ ನಿರ್ಮಾಣ ಮಾಡಿರುವಂತ ಶಿವಾನಂದ್ ಜಮಖಂಡಿ ಅವರು ಸಹ ಒಂದು ನಮ್ಮ ಯೋಧರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು. ಇನ್ನು ಮುಂದೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾವತ್ತು ದೇಶ ಸೇವಕರೆಂದರೆ ತಮ್ಮ ಪ್ರಾಣದಂತೆ ಕಾಣ್ತಾ ಇರುವಂಥ ಕೆಲ ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಜಾಫರ್ ಗದ್ದಾಳ್, ಸಕೀನ್ ಮುಗುಳ್ಕೋಡ್ ಅವರು ಬಂದು ವೇದಿಕೆಗೆ ಬಂದು ತಾವು ಹೂಮಾಲೆಯನ್ನು ಸ್ವೀಕರಿಸಬೇಕು. ಅದರಂತೆ ಅಂಬಿ ಆರ್ಮಿ ಟೀಮ್ ಸದಸ್ಯರು ಮದರ್ಕಂಡಿ ಅವರು ಕೂಡ ವೇದಿಕೆಗೆ ಬರಬೇಕು. ಶಿವಾನಂದ್ ವಾಲಿ, ಸಕೀನ್ ನಾಗೋಲ್ಗಿಯ ಒಂದು ವಿಡಿಯೋಗ್ರಾಫರು, ಅವರು ಕೂಡ ವೇದಿಕೆಗೆ ಬಂದು ಒಂದು ಹೂಮಾಲೆಯನ್ನು ತೆಗೆದುಕೊಳ್ಳಬೇಕು. ವರುಣ್ ಬತ್ತಾರ್ ಫೋಟೋಗ್ರಾಫರ್ ಜಗದಾಳ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಸಚಿನ್ ಮಂತ್ರಂಡವರ ಮುಗುಳ್ಕೋಡ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅಲಂಕರಿಸಿರುವಂತಹ ಶಿವಾನಂದ್ ಜಮಖಂಡಿ ಅವರು ಕೂಡ, ಅಂಬಿ ಅವರು ಆರ್ಮಿ ಟೀಮ್ ಸದಸ್ಯರು, ಮದರ್ಕಂಡಿ ಅವರು ದಯವಿಟ್ಟು ಆರ್ಮಿ ಟೀಮ್ ಸಂಸ್ಥಾಪಕರ ದಯವಿಟ್ಟು ವೇದಿಕೆಗೆ ಬರಬೇಕ್ರಿ. ಮಂಜು ಪಾಟೀಲ್, ಲಿಂಗಪ್ಪ ಗಡದಿ ಅವರು ವೇದಿಕೆಗೆ ಬರಬೇಕು. ಮಾತೇಶ್, ಮಂಜು ಪಾಟೀಲ್, ಲಿಂಗಪ್ಪ ಗಡದಿ, ಮಾತೇಶ್ ಅತ್ತೆಗೋಳ, ಜನವಾಡ ಅವರು ಕೂಡ ವೇದಿಕೆಗೆ.
ಯಡವಾಡ ಪೊಲೀಸ್ ಇಲಾಖೆಯವರು ಯಡವಾಡ ಬಂದು ಸನ್ಮಾನವನ್ನ ಮಾಡಲಿದ್ದಾರೆ. ಈಗ ಸನ್ಮಾನವನ್ನ ಸ್ವೀಕರಿಸ್ತಾ ಇರುವಂತ ಅಂಬಿ ಅವರು ಅಂಗವಿಕಲರು, ಆದರೆ ಸುತ್ತಮುತ್ತಲು ಸುಮಾರು 50 ಕಿಲೋಮೀಟರ್ ಒಂದೇ ಯಾರೇ ಆರ್ಮಿ ಅವ್ರು ಬಂದ್ರು ಕೂಡ ಅವ್ರು ಸನ್ಮಾನ ಮಾಡ್ತಾರೆ. ಅವ್ರಿಗೊಂದು ಸಣ್ಣ ಅಂಗಡಿ ಇದ್ರ ಅಂಗಡಿ ಒಳಗೆ ದೇಶಕ್ಕೆ ಮಾರಕವಾಗಿರುವಂತ ಯಾವುದೇ ಗುಟ್ಕ ತಂಬಾಕು ಇಂಥವ್ರು ಯಾವುದೂ ಮಾರಾಟ ಮಾಡೋದಿಲ್ಲ. ಅಂಥದ್ರಲ್ಲೇ ತಮ್ಮ ಜೀವನವನ್ನ ಸಾಗಿಸುತ್ತ ಯೋಧರೆಂದ್ರೆ ಅವರಿಗೆ ಪಂಚಪ್ರಾಣ. ಅಂಥವ್ರನ್ನ ಯೋಧರನ್ನ ಕಂಡ್ರ ಯಾವತ್ತೂ ಕರೆಸಿ ಅವ್ರನ್ನ ಸತ್ಕರಿಸಿ ಸನ್ಮಾನಿಸಿ ಅವ್ರನ್ನ ಗೌರವಪೂರ್ವಕವಾಗಿ ಪ್ರೀತಿಯಿಂದ ಕಾಣುವಂತ ಒಬ್ಬ ಅಂಬಿ ಆರ್ಮಿ ಟೀಮ್ ಸಂಸ್ಥಾಪಕರು. ಇನ್ನೋರ್ವ ವೇದಿಕೆಯನ್ನ ಅಲಂಕರಿಸಿರುವಂತ ಜಾಫರ್ ಗದ್ದಾಳ ಸಾಕಿನ್ ಮುಗುಳ್ಕೋಡವರು. ಮುಗುಳ್ಕೋಡ್ ಕ್ರಾಶ್ನಾಗ ಅವ್ರದ್ದೊಂದು ಹೋಟೆಲ್ ಐತ್ರಿ. ಆ ಹೋಟೆಲ್ದಾಗ ಯಾರೇ ಗರ್ಭಿಣಿ ಹೆಣ್ಮಕ್ಳು, ಮಿಲಿಟರಿ ಯೋಧರು, ಸೈನಿಕರು ಯಾರಾದರೂ ಬಂದ್ರ, ಪೊಲೀಸ್ ಇಲಾಖೆಯವರು, ಭಿಕ್ಷುಕರು ಇಂಥವ್ರು ಯಾರು ಬಂದ್ರು ಅವರಿಗೆ ಊಟ ನಾಷ್ಟಾ ಫ್ರೀ ಕೊಡ್ತಾರೆ. ಅವರ ಇಲ್ಲಿವರೆಗೆ ಅಂತ ಒಂದು ದೇಶದ ಸೇವೆಯನ್ನು ಸಲ್ಲಿಸ್ತಾ ಇರುವಂತ ಒಬ್ಬರ ಜಾಫರ್ ಗದ್ದಾಳ ಅವರು ಇವತ್ತಿನ ದಿನ ಇಲ್ಲಿ ಬಂದಾರ. ಒಳ್ಳೆಯ ಒಬ್ಬ ದೇಶ ಪ್ರೇಮಿ, ಯಾವತ್ತೂ ದೇಶದ ಸೇವೆಯನ್ನು ಸಲ್ಲಿಸೋ ಕಂಡ್ರ ಅಷ್ಟೇ ಪ್ರೀತಿ ಪಾತ್ರಧಾರಿಗಳು. ನಾಡು ಬಡದಿಯವರು, ಮಲ್ಲು ಕುರುಳಿಯವರು ವೇದಿಕೆಗೆ ಬರಬೇಕು. ದೊಡ್ಡಿಮಣಿಯವರಿಂದ ಸನ್ಮಾನ. ಹನುಮಂತ ಇಲಾಖೆ ಪತ್ನಿ ಹಾಗೂ ಅವರ ಸದಸ್ಯರು ಕೂಡಿಕೊಂಡು
ಕುಟುಂಬ ಸದಸ್ಯರು ಕೂಡಿಕೊಂಡು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹನುಮಂತ ಯಲ್ಲಟ್ಟಿ ಅವರಿಗೆ ನೆರವೇರಿಸುತ್ತಾರೆ. ದಯವಿಟ್ಟು ನೆರವೇರಿಸಿಕೊಡಬೇಕು. ಅವರ ಸುತ್ತಮುತ್ತ ಇರುವಂತಹ ತೋಟದ ಶೆಟ್ಟರ್ ತೋಟದ ಅಭಿಮಾನಿ ಬಳಗದವರು ತಂದು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಈ ಕಾರ್ಯಕ್ರಮದ ನಿರೂಪಣೆ ನಡೆಸಿಕೊಟ್ಟಂತ ಹನುಮಂತಣ್ಣ ದೇಶಪಾಂಡೆ ಹಾಗೂ ಮಾರುತಿ ಸ್ವರ್ಗ ಅವರಿಗೆ ಪೂಜ್ಯರಿಂದ ಆಶೀರ್ವಾದದ ಸನ್ಮಾನ. ನಾಳಿನ ದಿವಸ ಲೈವ್ ಅನ್ನ ಬಿಡೋರತಕ್ಕಂತ ಶಿವಾ ಟಿವಿ ನವಲಿಗೆ ಮಾಲೀಕರಾಗಿರ್ತಕ್ಕಂಥ ಶಿವಾನಂದನ ವಾಲಿಯವರು ವೇದಿಕೆ ಮೇಲೆ ಬಂದು ಪೂಜ್ಯರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು. ದಯವಿಟ್ಟು ಶಿವಾನಂದನ ವಾಲಿಯವರು ದಯವಿಟ್ಟು ಬರಬೇಕು. ಅದೇ ರೀತಿ ಫೋಟೋಗ್ರಾಫರ್ ತಾವು ಕೂಡ ವೇದಿಕೆ ಮೇಲೆ ಬಂದು ಪೂಜ್ಯರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು.
ಕಾರ್ಯಕ್ರಮಕ್ಕೆ ಅವಿರತವಾಗಿ ಶ್ರಮಿಸುವುದರ ಮೂಲಕ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿರುವಂಥ ಚಿದಾನಂದ ಹಿರೇಮಠ ಅವರಿಗೆ ಪೂಜ್ಯರಿಂದ ಒಂದು ಆಶೀರ್ವಾದ ರೂಪದ ಸನ್ಮಾನ. ಯೋಧರು ಬಂದು ವೇದಿಕೆಗೆ ಬಂದು ಸನ್ಮಾನವನ್ನ ಸ್ವೀಕರಿಸಬೇಕು ಪೂಜ್ಯರಿಂದ. ಸಂಘಟನೆಗೆ ಯಾವತ್ತೂ ತಮ್ಮ ಶ್ರಮವನ್ನು ವಹಿಸಿರುವಂತಹ ಶಿವಣ್ಣ ಎಚ್ ಕೆ ಅವರು ಕೂಡ ವೇದಿಕೆಗೆ ಬಂದು ಸನ್ಮಾನವನ್ನ ತೆಗೆದುಕೊಳ್ಬೇಕು. ಪೂಜ್ಯರ ಆಶೀರ್ವಾದದ ಸನ್ಮಾನ. ಕಾರ್ಯಕ್ರಮಕ್ಕೆ ಮುಖ್ಯ ಕಾರ್ಯಕರ್ತರು, ಕಾರ್ಯಕ್ರಮದ ಪ್ರೋತ್ಸಾಹಕರಾಗಿರುವಂತಹ ಸಂಗಮೇಶ್ ನೀಲಕಂಠ ಅವರು ಕೂಡ ಬಂದು ವೇದಿಕೆಗೆ ಆಗಮಿಸಿ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಸಂಗಮೇಶ್ ನೀಲಕಂಠ ಅವರು. ಇದಾದ ತಕ್ಷಣ ಜಗದಾಳ ಗ್ರಾಮದ ಖೋಖೋ ಟೀಮದ ಬಳಗದಿಂದ ಒಂದು ಸನ್ಮಾನ ಹನುಮಂತ ಯಲ್ಲಟ್ಟಿ ಅವರಿಗೆ ನಡೀತಾ ಇದೆ. ಯಾವತ್ತು ಗ್ರಾಮದ ದೇಶ ಪ್ರೇಮಿಗಳಿಗೆ ಹಾಗೂ ಸೈನಿಕ ಪ್ರೇಮಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ಈ ಒಂದು ಗ್ರಾಮದಕ್ಕೆ ಸ್ವಾಗತ ಕಾರ್ಯಕ್ರಮವನ್ನು ಹನುಮಂತ ಯಲ್ಲಟ್ಟಿ ಅವರ ಸ್ವಾಗತ ಕಾರ್ಯಕ್ರಮದ ರೂವಾರಿಯಾಗಿರುವಂಥ ಹನುಮಂತ ಯಲ್ಲಟ್ಟಿ ಅವರು ಸುದೀರ್ಘವಾಗಿ 24 ವರ್ಷಗಳ ತಮ್ಮ ದೇಶ ಸೇವೆಯಲ್ಲಿ ಆದಂಥ ಅನುಭವಗಳನ್ನು ಒಂದೆರಡು ನಿಮಿಷದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ತಮ್ಮ ಆಸನ್ಮೆ ಇರುವಂಥ ಗುರುಗಳು ಹಾಗೂ ಜಗದಾಳ ನಮ್ಮ ಗುರು ಹಿರಿಯರು, ಅವರು ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಹಾಗೂ ನನ್ನ ಮುದ್ದು ಮಕ್ಕಳು. ನಾನು 2001 ಏಪ್ರಿಲ್ 3ರಿಂದ ಆರ್ಮಿ ನನ್ನ ಜಾಯಿನ್ ಡೇಟು. ನಾನು ಮಂಗಳೂರು BRO ಇಂದ ಸೆಲೆಕ್ಟ್ ಆಗಿ ನಾನು RT ಸೆಂಟರ್ ನಾಶಿಕರು ಟ್ರೈನಿಂಗ್. ನಾನು ಟ್ರೈನಿಂಗ್ 2002 ಜನವರಿ 25 ನನ್ನ ಟ್ರೈನಿಂಗ್ ಮುಗಿಸ್ಕೊಂಡು ನನ್ನ ಅಲ್ಲಿಂದ ಜಮ್ಮು ಫಸ್ಟ್ ಪೋಸ್ಟಿಂಗ್ ನನ್ನ ಜಮ್ಮುವಲ್ಲಿ ಹೋದ ತಕ್ಷಣ ನಮ್ಮ ಸದ್ಭಾವನ ಅಟ್ಯಾಕ್
ನಮ್ಮದೆಲ್ಲ ಡಿಪ್ಲೈ ನಾವು ಅಲ್ಲಿಂದ ಡೈರೆಕ್ಟ್ ಡಿಪ್ಲಾಯ್ ರಾಜಸ್ಥಾನ್ ಸೆಕ್ಟ್ರಿಂದ ನಾವು ಅಲ್ಲಿ 2 ವರ್ಷ ನಾವು ಡಿಪ್ಲಾಯಲ್ಲಿ. ಅಲ್ಲಿಂದ ನೆಕ್ಸ್ಟ್ ನಾನು ಪೋಸ್ಟಿಂಗ್ ಪಂಜಾಬ್ ಬಟ್ಟಿಂಡಾ ಬಂದಿದ್ದೆ. ಬಟ್ಟಿಂಡಾದಲ್ಲಿ ನಾನು 3 ವರ್ಷ ಸರ್ವಿಸ್ ಮುಗಿಸ್ಕೊಂಡು ನೆಕ್ಸ್ಟ್ ಪೋಸ್ಟಿಂಗ್ ನಮ್ಮ ಕಾರ್ಗಿಲಲ್ಲಿ 3 ವರ್ಷ ಆದಮೇಲೆ ನನ್ನ ಗ್ವಾಲಿಯರ್ ಪೋಸ್ಟಿಂಗ್. ಗ್ವಾಲಿಯರ್ ಆದ ತಕ್ಷಣ ಸಿಕ್ಕಿಂ 3 ವರ್ಷ. ಸಿಕ್ಕಿಂ ಆದ ತಕ್ಷಣ ಉತ್ತರಾಖಂಡ್ ರೂಡ್ಕಿ ಮುಗಿಸಿ ವಾಪಸ್ ಕಾರ್ಗಿಲ್ ಮುಗಿದ ತಕ್ಷಣ ಮತ್ತು ಪಂಜಾಬ್ ಫಿರೋಜ್ಪುರ್ 5 ವರ್ಷ. ಅಲ್ಲಿಂದ ನೆಕ್ಸ್ಟ್ ಪೋಸ್ಟಿಂಗ್ ನನ್ನ ಅರುಣಾಚಲ್. ನಂದು 24 ವರ್ಷ 27 ದಿವಸ ನಂದು ಡೇ. ಈ ಸರ್ವೀಸಲ್ಲಿ ನನಗೆ ಆದ ಅನುಭವಗಳು ಸ್ವಲ್ಪ ಹೇಳಬೇಕಂದ್ರೆ, ನಾನು ಯೂನಿಟಿಂದ ಎಲ್ಲಿ ಹೊರಗಡೆ ಹೋಗಿಲ್ಲ, ಬೇರೆ ಬಟಾಲಿಯನ್ಗೆ ಹೋಗಿಲ್ಲ, ಯಾವ ERE ಕಟ್ ಮಾಡಿಲ್ಲ. ನಾ ಯೂನಿಟಲ್ಲೇ ನಂದು 24 ವರ್ಷ ನಾನು ಸರ್ವಿಸ್ ಮಾಡ್ತೀನಿ. ಆ ದೌರಾನ್ಯದಲ್ಲಿ ನನಗೆ ಒಳ್ಳೆಯ ರಿಸ್ಪಾನ್ಸ್. ನಾವು ಫಸ್ಟ್ ಎಲ್ಲ ಗೇಮಲ್ಲಿದ್ದು ಒಂದು 16-17 ವರ್ಷ ಎಲ್ಲ ಗೇಮಲ್ಲಿ ಆದಾಗ ನಮಗೆ ಯಾವುದು ಮನೆ ಕಡೆ ಇರಲಿಲ್ಲ. ನನಗೆ ರಜೆ ಬರೋದು ಇಷ್ಟ ಇರಲಿಲ್ಲ. ನಾ ರಜೆ ಬರ್ತಾ ಇರಲಿಲ್ಲ 2 ವರ್ಷ 1 ವರ್ಷ. ಎಲ್ಲರೂ ಹೇಳ್ತಿದ್ದು 4-5 ತಿಂಗಳಿಗೆ ಎಲ್ಲರೂ ರಜೆ ಬರ್ತಾರೆ, ನೀನೇ ಕೊಡಂಗಿಲ್ಲ. ನನಗೊಂದು ಸ್ವಲ್ಪ ಗೇಮ್ ಅಂದ್ರೆ ನನಗೆ ರಜೆ ಕಡಿಮೆ ಸಿಕ್ಕಿತ್ತು. ಅದೇ ರಜೆ ನಾನು ಇವತ್ತಿಗೆ ನಾನು 409 ದಿನ ಜಮಾ ಮಾಡಿದೆ. ಅದೇ ದುಡ್ಡು ಇವತ್ತು ಬರಬೇಕಾದ್ರೆ ನನಗೆ 9 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿತು. ಮತ್ತು ಈ ಅನುಭವದಲ್ಲಿ ನನಗೆ ಆದು ಒಂದು ಸಿಯಾಚಿನ್ ಪೋಸ್ಟಿಂಗಲ್ಲಿದ್ದೆ ಕಾರ್ಗಿಲಲ್ಲಿ, ನಂದೊಂದು ಪೋಸ್ಟಲ್ಲಿ. ಆ ಪೋಸ್ಟಲ್ಲಿ ನನಗೊಂದು ಸ್ವಲ್ಪ 120 ದಿನ ಇದೆ ಪೋಸ್ಟಲ್ಲಿ. ನನಗೆ ಡೌನ್ ಆಗಕ್ಕೆ ಇದೇ ಆಗ್ತಾ ಇರಲಿಲ್ಲ. ಆಗುವಾಗ ಸಿಕ್ಕಾಪಟ್ಟಿ ಬಿರುತ್ತಿದ್ದಾಗ ನನಗೆ ಅವಾಗ ಒಂದು ಸ್ವಲ್ಪ ಹೈ BP, ಅವಾಗ ಒಂದು ಸ್ವಲ್ಪ ಕಾಲು ನೋವು. ಇವಾಗಾಗಿ ನಾನು ಅಲ್ಲಿಂದ ಒಂದು ಮೆಡಿಕಲ್ ಕ್ಯಾಟಗರಿ ತೊಗೊಂಡೆ. ಆ ಕ್ಯಾಟಗರಿಯಿಂದ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. 2 ವರ್ಷದಿಂದ ನಾನು ಸ್ವಲ್ಪ ಮೆಡಿಸಿನಲ್ಲಿ ಹಾಸ್ಪಿಟಲ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಈಗೆಲ್ಲ ನಂದು ಸುಧಾರಣೆ. ಇದರಲ್ಲಿ ಹೇಳಬೇಕಾದ್ರೆ ನಮ್ಮ ಊರಿನ ಒಳ್ಳೆ ಜನಗಳು ನನ್ನ ಎಲ್ಲ ಸಿಗ್ತಾ ಇದ್ರು, ಎಲ್ಲರೂ ಮಾತಾಡ್ತಾರೆ, ಎಲ್ಲಿ ಕಾಕ, ಎಲ್ಲಿ ಪೋಸ್ಟಿಂಗ್ ಇದೆ, ಇದೆ. ನಾವು ಯಾರ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಮ್ಗೆ ಟವರು ಇಷ್ಟು ಸಿಕ್ತಿಲ್ಲ, ಟೈಮು ಇರಲಿಲ್ಲ ನಮ್ಮ ಜೊತೆ ಮಾತಾಡೋಕ್ಕೆ. ಇವಾಗೆಲ್ಲ ಮೊಬೈಲ್ ಎಲ್ಲ ಬ್ಯಾನ್ ಮಾಡ್ತಾ ಇದ್ದಾರೆ. ನಮ್ದು ಯಾವಾಗಲೂ ಟವರ್ ಇರಲ್ಲ. ಎಲ್ಲಿ ಹೋದ್ರೆ ಒಂದು ಕಡೆ ಈ ನ್ಯೂಸು ಮೊಬೈಲ್ ಯೂಸ್ ಮಾಡೋಕ್ಕೆ ಸ್ವಲ್ಪ ಭಯ ಈಗ ನಮಗಾದ್ರು. ಆರ್ಮೇಲೆ ಇರೋರು ಒಂದು ಸ್ವಲ್ಪ ಭಯ. ನಾವು ಯಾವುದು ಸೋಷಿಯಲ್ ನೆಟ್ವರ್ಕ್ ಯಾವ್ದು ಯೂಸ್ ಮಾಡೋಕ್ಕಾಗಲ್ಲ. ನಿಮ್ಮ ಜೊತೆ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆ ಆಗ್ಬೋದು. ನೀವೆಲ್ಲ ನಮ್ಮನ್ನೆಲ್ಲ ಮರ್ತು, ನಾವು ಜಗದಾದವ್ರನ್ನ ಯಾರೂ ಮರ್ತಿಲ್ಲ. ನಾವು ಕಂಟಿನ್ಯೂ ನಾವು ಜಗದಾದ ಒಂದು ಮೆಸೇಜ್ ಆದ್ರೆ ನೋಡ್ತಿದ್ದೆ, ನಮ್ಮೂರಲ್ಲಿ ಇದು ನಡೀತಾ ಇದೆ, ಇದೊಂದು ಪ್ರೋಗ್ರಾಮ್ ಯಾರು ಬಿಟ್ಟಿದ್ರೆ ನಮ್ಮೂರಲ್ಲಿ ಇದು ಆಗ್ತಾ ಇದೆ, ನಮ್ಮೂರಲ್ಲಿ ಹೋಗ್ತಾ ಆಗ್ತಾ ಇದೆ, ನಮ್ಮೂರಲ್ಲಿ ಇದು ಮಾಡ್ತಾ ಇದ್ರೆ ಒಂದು ಮೆಸೇಜ್ ಯಾರಿಗಾರೇ ಕೊಡ್ತಾ ಇರ್ತಾರೆ. ಆ ಮೆಸೇಜಲ್ಲಿ ನಾವು ಅದೇ ತೃಪ್ತಿ ಪಡ್ಕೊತಾ ಇದ್ವಿ. ಒಂದು ಸ್ವಲ್ಪ ರಜೆ ಕಡಿಮೆ ಸಿಕ್ತಿತ್ತು. ಇವಾಗ ಒಂದು ಸ್ವಲ್ಪ ಅಗ್ನಿವೀರ್ ಬಂದಮೇಲೆ ಒಂದು ಸ್ವಲ್ಪ ಲೋಡ್ ಜಾಸ್ತಿ ಆಗಿಬಿಡ್ತಾವ. ಈಗ ಸೀನಿಯರ್ ಆದಮೇಲೆ ತುಂಬ ರಿಸೋರ್ಸಸ್ ಬರ್ತಾವೆ. ಈಗ 2-3 ವರ್ಕ್ ನಾವೇ ಮಾಡಬೇಕಾಗತ್ತೆ. ಅವರಿಗೆಲ್ಲ ಚಾರ್ಜ್ ಹೋಲ್ಡರ್ ಆಗ್ತೀವ, ಇದಾಗ್ತಾ ಇದೆ. ಇವಾಗ CHM ಚಾರ್ಜ್ ಮಾಡಲಿಕ್ಕೆ ಬರ್ತಾ ಇದೆ. ತುಂಬ ಒಳ್ಳೆ ಡ್ಯೂಟಿ, ಒಳ್ಳೆ ಇದು. ನಾನು ಹೇಳ್ತೀನಿ, ಎಲ್ಲ ಇದ್ರೂ ಒಂದು 16-17 ವರ್ಷ ಸರ್ವಿಸ್ ಮಾಡಿ ಆಮೇಲೆ ಪೆನ್ಷನ್ ಬಂದು ಮತ್ತೆ ಒಳ್ಳೆಯದೊಂದು ಯಾವುದೇ ಸಿವಿಲಲ್ಲಿ ಬಂದು ಮಾಡಿ ಎಜುಕೇಷನ್ ಕಂಟಿನ್ಯೂ ಮಾಡಿ ತಂದೆ ತಾಯಿಗಳ ಮಾತು ಕೇಳಿ ಮತ್ತು ಎಜುಕೇಷನ್ ಯಾವತ್ತೂ ಬಿಡಬೇಡಿ. ನಾನೇನು ಅಗ್ನಿವೀರ್ ಹೋದ್ರೂ ಅವ್ರ ಎಕ್ಸಾಮ್ ಯಾವಾಗಿದ್ರೂ ಅವ್ರು 15 ದಿನ 30 ದಿನ ರಜೆ ಸಿಗ್ತದೆ. 30 ದಿನದಲ್ಲಿ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತಾರೆ. ಅದು ಕಂಟಿನ್ಯೂ ಯಾವಾಗ ಟೈಮ್ ಸಿಗ್ತದೆ. ಇಲ್ಲಿ ನಾ ಇರೋದು ನಮ್ಮ ಸೈನಿಕರಿಗೆ ಹೇಳ್ತೀನಿ, ಇಲ್ಲೇ ಅವರು ಎಷ್ಟು ಟೈಮ್ ಸಿಗ್ತೈತೆ ಅಷ್ಟು ಬುಕ್ಸ್ ಓದಿ. ಮೊಬೈಲಲ್ಲಿ ಒಳ್ಳೆ ಬುಕ್ಸ್ ಸಿಗ್ತಾ ಇದ್ದಾವೆ, ಒಳ್ಳೆ ನೋಟ್ಸ್ ಇರ್ತಾವೆ, ಅದು ಓದಿ. ಈಗೆಲ್ಲ ಇನ್ಸ್ಟಾಗ್ರಾಮ ಫೇಸ್ಬುಕ್ ಒಂದು ಸ್ವಲ್ಪ ಮಕ್ಕಳಿಗೆ ಒಂದು ಸ್ವಲ್ಪ ದೂರ ಇರಿ. ಅದೊಂದು ಸ್ವಲ್ಪ ಓದಿ ಒಳ್ಳೆ ಒಂದು ಇದಾಗತ್ತೆ. ಮತ್ತು ಆರ್ಮಿ ಬಗ್ಗೆ ಹೇಳಬೇಕಾದ್ರೆ ಒಳ್ಳೆ ಜಾಬ್ ಇದೆ, ಮಾಡ್ಕೊಂಡು ನಾನು ಹೇಳಿದೆ ಒಂದು 24 ವರ್ಷ ಮಾಡಿ, 28 ವರ್ಷ ಮಾಡಿ, 32 ವರ್ಷ ಮಾಡಿ, ಒಳ್ಳೆ ಇದು ಮಾಡಿ ತಮ್ಮ ಶರೀರ ತಾವೇ ಕಾಪಾಡಬೇಕು. ಎಷ್ಟಾಗತ್ತೆ ಅಷ್ಟು ಮಟ್ಟಿಗೆ ತಮ್ಮ
ತಿನ್ನೋದಾಗಲಿ ಒಂದು ಸ್ವಲ್ಪ ಇದು ಮಾಡ್ಕೊಂಡು ಡೈಟು ನಮ್ದು ಯಾವ ಥರ ಇದೆ ಡೈಟು, ನಮ್ಮ ಶರೀರ ಹೇಗೆ ವರ್ಕ್ ಮಾಡ್ತಾ ಇದೆ, ನಾವು ಯಾವ ಥರ ವರ್ಕ್ ಮಾಡ್ತಾ ಇದ್ದೀವಿ, ನಮ್ಮಿಂದ ಶರೀರ ಬೆಳೀತಾ ಇದೆ, ಲಾಸ್ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದು ಫುಡ್ ಡಿಸ್ಕ್ರಿಪ್ಷನ್ ಮಾಡಿ ಹೆಚ್ಚು ಹೇಳಬೇಕಾದ್ರೆ ನಾವು ಒಂದು ಫೇಸ್ಬುಕ್ಕು ಇದರಿಂದ ಸ್ವಲ್ಪ ದೂರ ಇದೆ. ಅದೇ ಇವಾಗ ಫುಲ್ ಹೀಗೆ ಸಿದ್ದು ಲಡಾಯಿ ಅಂತ ಹೇಳ್ತಿಲ್ಲ, ಲಡಾಯಿ ಆಗೋದು ಇದರಿಂದ. ಇದು ಫೇಸ್ಬುಕ್ಕು ಮೆಸೇಜಿಂದೇ ಆಗೋದು, ಬೇರೆ ಯಾವುದಿಂದ ಯಾವುದು ಆಗಿಲ್ಲ. ಇವೇ ಮೆಸೇಜ್ ಉಲ್ಟಾ ಮೆಸೇಜ್, ಅವರು ಇವರು ಒಂದು ಫೋಟೋ ಬಿಡೋದು, ಅವರು ನಿಮಗೆ ಇದು ಮಾಡೋದು, ಇದೇ ಆಗೋದು. ನಮ್ಮ ಮೆಸೇಜ್ ನಾವೇ ಇದು ಮಾಡಿ, ನಮ್ಮ ಲೊಕೇಶನ್ ನಾವೇ ಕಳಿಸ್ಕೊಂಡು ನಾವೇ ಇದು ಮಾಡೋದು ನಮ್ಮದೇ ತಪ್ಪು ಮಾಡೋದು ನಾವೇ. ಈ ಲೊಕೇಶನ್ ಇಲ್ಲಿ ನಡೀತಿದೆ, ನಾವು ಫೋಟೋ ಮಾಡಿ ಅಪ್ಲೋಡ್ ಮಾಡ್ತೀವಿ, ಅಲ್ಲ ಅಪ್ಲೋಡಲ್ಲಿ ಅವರೇ ನೋಡೋದು ನಮ್ಮ ಲೊಕೇಶನಲ್ಲಿ ಇವರು ಯಾವ ಥರ ಇದ್ದಾರೆ, ನಾವು ಮಾಡಿದ ಫೋಟೋದಿಂದ ಅವ್ರಿಗೆ ಈ ಲೊಕೇಶನ್ ಬಗ್ಗೆ ಅವ್ರಿಗೆ ಗೊತ್ತಾಗ್ಬಿಡೋದು. ಅದೇ ಒಂದು ಸ್ವಲ್ಪ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡೋದು ಫೋಟೋ ಕಡಿಮೆ ಮಾಡಿ, ಲೊಕೇಶನ್ ಒಳ್ಳೆ ಒಳ್ಳೆ ಲೊಕೇಶನ್ ಇರ್ತಾವೆ, ಟೂರಿಸ್ಟ್ ಏರಿಯಾ, ಈ ಲೊಕೇಶನ್ಗೆ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ. ಮತ್ತು ಏನು ಹೇಳೋದು, ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಸ್ಪೋರ್ಟ್ಸ್ ಬಗ್ಗೆ ಒಂದು ಸ್ವಲ್ಪ ಇಂಪ್ರೆಸ್ ಮಾಡಿ, ಅವರು ತಮ್ಮ ಎಜುಕೇಷನ್ ಬಗ್ಗೆ ಅವ್ರ ಸ್ಟಡಿ ಬಗ್ಗೆ ಮುಂದೆ, ನಾವು ಆರ್ಮಿ ಬಗ್ಗೆ ಅಂತ ಹೇಳಲ್ಲ, ಯಾವುದೋ ಆದರೂ ಒಳ್ಳೆ ಇದೆ ಮಾಡಿ ಜಾಬ್ ಮಾಡಿ, ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷೆ ಭಾರತ ಮಾತೆಯ ಒಂದು ಸೇವೆಯಲ್ಲಿ ತಮಗೆ ಸಿಕ್ಕಂತ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡಂತ ಒಂದು ಸಂದರ್ಭವನ್ನ ಸುದೀರ್ಘವಾಗಿ ಮಾತುಗಳಲ್ಲಿ ಹೇಳಿರುವಂತ ಹನುಮಂತ ಯಲ್ಲಟ್ಟಿ ಅವರಿಗೆ ಅನಂತ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇನ್ನು ಮುಂದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ನಮ್ಮವರಾಗಿರುವಂತ ಪೂಜ್ಯ ಶರಣಬಸವ ಶಿವಾಚಾರ್ಯ ಸ್ವಾಮೀಜಿ ಅವರಿಂದ ಆಶೀರ್ವಚನವನ್ನು ಆಲಿಸೋಣ. बोलो भारत माता की वंदे वंदे, जय जवान जय जवान. ಪ್ರತಸ್ಮರಣೀಯ ಗುರುಗಳನ್ನು ಸ್ಮರಣೆ ಮಾಡ್ಕೋತಾ, ತಮಗೆಲ್ಲ ತಿರುವಂತೆ ಇವತ್ತು ವಿಶೇಷವಾದ ಕಾರ್ಯಕ್ರಮ ಜಗದಾಳ ಗ್ರಾಮದಲ್ಲಿ ಏನಂದ್ರೆ, ಇವತ್ತಿನ ದಿವಸ ನಮ್ಮ ಹನುಮಂತ ಯಲ್ಲಟ್ಟಿ ಅವರು ಸೈನಿಕ ಸೇವೆಯನ್ನು ಮಾಡಿ 24 ವರ್ಷಗಳ ಸೇವೆಯನ್ನು ಮಾಡಿ ನಿವೃತ್ತಿಯನ್ನು ಹೊಂದುವಂಥ ಈ ಸಮಾವೇಶನದಲ್ಲಿ ತಾವೆಲ್ಲರೂ ಕೂಡಿ ಅವರ ಒಂದು ಸನ್ಮಾನವನ್ನು, ಅವರ ಅಭಿಮಾನಿಗಳ ಸನ್ಮಾನವನ್ನು ತಾವೆಲ್ಲ ಮಾಡ್ತಾ ಇರುವಂಥದ್ದು ಬಹಳ ಮೆಚ್ಚುವಂಥದ್ದು. ನಾವು ತಿಳ್ಕೊಂಡಿದ್ದೀವಿ, ಜೈ ಜವಾನ್ ಜೈ ಕಿಸಾನ್ ಅನ್ಕಂತ ಮಾತಾಡ್ತೇವೆ. ಜೈ ಜವಾನ್ ಜೈ ಕಿಸಾನ್. ಜೈ ಕಿಸಾನ್ ದೇಶಕ್ಕೆ ಅನ್ನ ಹಾಕವ ರೈತ, ದೇಶವನ್ನು ರಕ್ಷಣೆ ಮಾಡುವಂಥವ ಸೈನಿಕ. ಅದಕ್ಕೆ ಇಬ್ರು ಎರಡು ಕಣ್ಣುಗಳಿದ್ದ ಹಾಗೆ ನಮಗಿಬ್ರು ಎರಡು ಕಣ್ಣುಗಳಿದ್ದ, ರೈತ ಮತ್ತು ಸೈನಿಕ. ಆ ನಿಟ್ಟಿನಲ್ಲಿ ಒಂದು ದಿವಸ ಮೊನ್ನೆ ನಡೆದಂಥ ಒಂದು ಉಗ್ರಗಾಮಿಗಳ ಒಂದು ಹೋರಾಟದಲ್ಲಿ ಪಾಕಿಸ್ತಾನದಲ್ಲಿ ಅನೇಕ ಜನಗಳನ್ನು ನಮ್ಮ ನಿರ್ಣಾಯಕರನ್ನು ಕೊಂಡಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ಜಮ್ಮು ಕಾಶ್ಮೀರದಲ್ಲಿ ಅನೇಕ 27 ಮಂದಿಯನ್ನು ತಮ್ಮ ಇದನ್ನು ಮಾಡಿದಂಥದ್ದನ್ನು ನಾವು ಕಾಣ್ತಿದ್ದೀವಿ. ಯಾಕಂದರೆ ಅವರ ಹೆಂಡತಿಗಳ ಮೂಲಕ, ಅವರ ತಂದೆ ತಮ್ಮ ಹೆಣ್ಮಕ್ಳ ಮೂಲಕನೇ ಅವರನ್ನು ಅಲ್ಲಿ ಅವ್ರ ಮುಂದೆ ಗುಂಡು ಹಾಕಿ ಅವ್ರು ಕೊಂದಂಥದ್ದನ್ನು ನಾವು ಕಾಣ್ತೇವೆ. ಇಂಥದ್ದು ಒಂದೊಂದು ತಿರುಗೇಟಿಯಾಗಿ ಕೊಡಬೇಕು ಅನ್ನೋ ಪ್ರದೇಶದಿಂದ ನಮ್ಮ ಭಾರತ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿ ಅವರು ಇದನ್ನು ಸಿಂಧೂರ್ ಆಪರೇಷನ್, ತಮಗೆಲ್ಲ ತಿಳಿದಿರುವಂತೆ ನಿನ್ನೆ ದಿವಸ ಒಂದು ವಿಜಯ ತಿರಂಗ ಅಂತಕ್ಕಂಥ ಒಂದು ಯಾತ್ರೆಯನ್ನು ನಿನ್ನೆ ಬನಟ್ಟಿಯಲ್ಲಿ ಕೂಡ ಮಾಡಿದ್ರು. ತಮಗೆಲ್ಲ ಕೂಡ ನಾವು ಹೋಗಿದ್ದೀವಿ ಬನಟ್ಟಿ ಯಾತ್ರೆಯಲ್ಲಿ, ಅನೇಕ ಪೂಜ್ಯರು ಪಾಲ್ಗೊಂಡಿದ್ದರು. ಯಾಕಂದರೆ ತಮ್ಮ ಅನುಭವಗಳನ್ನು ಸೈನಿಕ ಸೇವೆಯಲ್ಲಿ 24 ವರ್ಷಗಳ ಸೇವೆಯಲ್ಲಿ 2001ರಿಂದ ತಾವು ಸೈನಿಕ ಸೇವೆಯಲ್ಲಿ ಸೇರಿಕೊಂಡಿರುವಂಥದ್ದನ್ನು ಮತ್ತು ಅಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ನಮ್ಮ ಹನುಮಂತ ಯಲ್ಲಟ್ಟಿ ಅವರು ಭಾಳ ಹೇಳಿದರು. ಈ ದಿವಸ ಪ್ರತಿಯೊಬ್ಬರ ಮನೆಯಲ್ಲಿಯೂ ನಾವು ಒಂದು ಶಿಕ್ಷಣದ ಜೊತೆಗೆ ಮಕ್ಕಳನ್ನು ಸೈನಿಕರ ಕಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇವತ್ತಿನ ದಿವಸ. ಯಾಕಂದರೆ ಈ ದಿವಸ ಅನೇಕ ಆಧುನಿಕ ಕ್ಷಿಪಣಿಗಳು ಬಂದಿರುವಂಥದ್ದನ್ನು ಹೇಳಿದರು. ಪ್ರಾರಂಭದಲ್ಲಿ ತಮಗೆಲ್ಲ ನಮ್ಮ ನಂದು ಗಾಯಕ್ವಾಡ್ ಅವರು ಮಾತಾಡಿ ಹೊಡಿದರು, ಅವರು ಬೇರೆ ಕೆಲಸದ ನಿಮಿತ್ತ ಮಾತಾಡಿ ಹೊಡಿದರು. ಯಾಕೆ ಇವತ್ತಿನ ದಿವಸ ಅನೇಕ ಕ್ಷಿಪಣಿಗಳು, ಅನೇಕ ಇಲ್ಲಿ ಕೂತು ನಾವು ಇಲ್ಲಿ ಬಟನ್ ಹೊಟ್ಟಿದ್ರೆ ಅಲ್ಲಿ ಆಗುವಂಥದ್ದನ್ನು ನಾವು ಕಾಣ್ತೇವೆ. ಅಂತ ವೈಜ್ಞಾನಿಕ ಇವತ್ತು ಬೆಳೆದಿರುವಂಥದ್ದು ದಿನಗಳಲ್ಲಿ ಈ ಸೈನಿಕರ ಅವಶ್ಯಕತೆಯೂ ಕೂಡ ಹೆಚ್ಚಾಗಿದೆ. ಯಾಕಂದರೆ ದೇಶವನ್ನು ಕಾಯುವಂಥ ನಮಗೆ ರೈತ ಅನ್ನ ಕೊಟ್ಟರೆ ಆರಾಮದಿಂದ ಮಲ್ಕೋತೀವಿ,
ದೇಶವನ್ನ ಕಾಯುವಂತ ಸೈನಿಕ ದೇಶವನ್ನ ಕಾಯ್ದ ಆರಾಮಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಸೈನಿಕ ಸೇವೆಯನ್ನು ಮಾಡಿದಂತ ಅನೇಕ ಸೈನಿಕರು, ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಜಗದಾಳ ಗ್ರಾಮದಲ್ಲಿ ನಾ ಕೇಳಿದ 30-35ಕ್ಕಿಂತ ಜನರು ಈ ಸೈನಿಕ ಸೇವೆಯಲ್ಲಿ ಪಾಲ್ಗೊಂಡು ಸೇರಿದ್ದಾರೆ ಅಂತಕ್ಕಂಥ ಮಾತನ್ನು ಕೇಳಿ ಬಹಳ ಹೆಮ್ಮೆ ಅನ್ನುವಂಥದ್ದನ್ನು ನಾನು ಕೇಳಿ ಬರುತ್ತೆ. ಯಾಕಂದ್ರೆ ಸೇವೆ ಮಾಡುವಂಥದ್ದು ಬಹಳ ದೇಶ ಸೇವೆಯೇ ಈಶ ಸೇವೆ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಅಂತ ಒಂದು ಈ ಸೇವೆಯನ್ನು ಮಾಡುವಂಥದ್ದನ್ನು ಇವತ್ತಿನ ದಿವಸ ನಾವು ಕಾಣ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇಂಥ ಒಬ್ಬ 24 ವರ್ಷಗಳ ಭಾರತದ ಮಾತೆ ಸೇವೆಯನ್ನು ಮಾಡಿದಂಥ ನಮ್ಮ ಹನುಮಂತನ ಲಟ್ಟಿಯವರ ಕುಟುಂಬ ಸಹಿತ ಅವರನ್ನ ಸನ್ಮಾನಿಸಿರುವಂಥದ್ದು ಬಹಳ ಮೆಚ್ಚುವಂಥ ಕೆಲಸ. ಯಾಕಂದ್ರೆ ತಮ್ಮನ್ನ ತಾವು ತೊಡಗಿಸಿಕೊಂಡು ದೇಶಕ್ಕಾಗಿ ನಮ್ಮನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ದೇಶದ ದಂಡೆಯಲ್ಲಿ ನಿಂತು ನಮ್ಮನ್ನೆಲ್ಲ ಕಾಪಾಡುವಂತ ಕೆಲಸವನ್ನು ಮಾಡುವಂತ ಸೈನಿಕರಿಗೆ ನಾವು ಸಪೋರ್ಟ್ ಅನ್ನು ಮಾಡಬೇಕಾಗ್ತದೆ, ನಾವು ಅವರಿಗೆ ಬೆಂಬಲವನ್ನು ಕೊಡಬೇಕಾಗ್ತದೆ. ಅಂತ ಸೈನಿಕರ ಸೇವೆಯನ್ನು ನಾವು ಸ್ಮರಣೆ ಮಾಡಬೇಕಾಗ್ತದೆ. ಅಂತ ಸೈನಿಕರ ಸೇವೆಯನ್ನು ಸ್ಮರಣೆ ಮಾಡೋದ್ರ ಮೂಲಕ ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂಥದ್ದನ್ನು ನಾವು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ದಿವಸ ಇಂಥ ಅದ್ಭುತವಾದೊಂದು ಕಾರ್ಯಕ್ರಮವನ್ನು ನಮ್ಮ ಚಿದಾನಂದ ಅವರು ಕೂಡ್ಕೊಂಡು ಎಲ್ಲ ಅವ್ರಿಗೆ ಗೆಳೆಯರ ಒಳಗೆ ಕೂಡ್ಕೊಂಡ್ಸಿಂದ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಬೆಳಗ್ಗೆ ಬಂದು ಹೇಳಿದ್ರು ಕಾರ್ಯಕ್ರಮದ ರಾಜ್ಯರು ಬರಬೇಕಿರೋದು ಇಲ್ಲ ಮುಗಿಸಿ ಬಂದ್ಬಿಟ್ರೆ ನಾನು ಒಂದು ಕಾರ್ಯಕ್ರಮ ಇತ್ತು, ಇನ್ನೊಂದು ಸ್ವಲ್ಪ 5 ನಿಮಿಷ ಹೇಳಿದ್ರೆ ಅದು ನಮ್ಗೆ ಮುಗಿತಿತ್ತು. ಆದರೂ ಮತ್ತೆ ಫೋನ್ ಹಚ್ಚಿದ್ರು ಕಳಿಸಿದ್ರು. ಅದಕ್ಕೆ ಈ ಬಂದಿರುವಂಥ ಕಾರ್ಯಕ್ರಮ ಪಾಲ್ಗೊಳ್ಳುವಂಥದ್ದು ಸದಾವಕಾಶ, ಒಂದು ಸದಾವಕಾಶವನ್ನು ಕಳೆದುಕೊಳ್ತೀನಿ ಏನೋ ಅಂತ ಒಂದು ಇದಿತ್ತು. ಅದು ಇಲ್ಲಿ ಕಾರ್ಯಕ್ರಮ ಪಾಲ್ಗೊಳ್ಳುವಂಥದ್ದು ನೋಡಿ ನನಗೆ ಬಹಳ ಆನಂದ ಆಯಿತು. ನಾನು ಕೂಡ ಇಂಥ ಕಾರ್ಯಕ್ರಮ ಪಾಲ್ಗೊಳ್ಳುವಂಥದ್ದು ಬಹಳ ಸಂತೋಷ ಅನಿಸ್ತು. ಯಾಕಂದ್ರೆ ಇಂಥ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಕೊಡುವಂಥ ಸೈನಿಕರನ್ನ ನಾವು ಅವ್ರಿಗೆ ಬೆಂಬಲವಾಗಿ ನಿಂತು ಅವರ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ತಿಳ್ಕೊಂಡು ಆ ನಿಟ್ಟಿನಲ್ಲಿ ನಾವು ಕೂಡ ಸೇವೆಯನ್ನು ಅವರ ಬಗ್ಗೆ ಕಾಳಜಿಯನ್ನ ಮಾಡಬೇಕು ಅನ್ನತಕ್ಕಂಥ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಕೊಡಲು ತಯಾರಾಗಿರುವಂತ ಅನೇಕ ಸೈನಿಕರು, ಕೇವಲ ಇದೆಷ್ಟು ಒಬ್ಬರೇ ನಮ್ಮ ಹನುಮಂತ ರೆಡ್ಡಿ ಅವರ ಅಣ್ಣವನ್ನು ಹಿಡ್ಕೊಂಡು ಅನೇಕ ಸೈನಿಕರು ತಮ್ಮ ದೇಹದ ಬಗ್ಗೆ ಪ್ರಾಣವನ್ನು ತೊರೆಯುವಂತ ಧೈರ್ಯದಿಂದ ಅವರು ತಮ್ಮ ದೇಶಕ್ಕಾಗಿ ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಅಂತ ಎಲ್ಲ ಸೈನಿಕರಿಗೆ ನಾನು ಕೂಡ ಒಮ್ಮೆ ಎದ್ದು ಒಂದು ಸೆಲ್ಯೂಟ್ ಅನ್ನು ಹೊಡಿತೀನಿ ಅವರಿಗೆಲ್ಲರಿಗೂ. ದೇವಾಡಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ ಒಂದೇ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಸೈನಿಕರು ನಮ್ಮ ದೇಶವನ್ನು ರಕ್ಷಿಸುವಂತಾಗಲಿ. ನಾವೆಲ್ಲರೂ ಅವ್ರ ರಕ್ಷಣೆಗೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಂಥ ಕಾರ್ಯಕ್ರಮದಲ್ಲಿ ಕರೆಯುವ ನಮ್ಮನ್ನು 2 ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಈ ಒಂದು ಎಲ್ಲ ಕಮಿಟಿಯ ಸದಸ್ಯರಿಗೂ ತಮ್ಮೆಲ್ಲರಿಗೂ ಮತ್ತು ನಮ್ಮ ಈ LIT ಹನುಮಂತನ ಅವರಿಗೂ ಕೂಡ ವಂದಿಸಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳುತ್ತೀವಿ. ಓಂ ಶುಭಂ ಭೂಯಾತ್. ದೇಶಕ್ಕೆ ಅನ್ನ ನೀಡುವ ಕಾಯಕ ಯೋಗಿ ರೈತ, ನಿಸ್ವಾರ್ಥ ಸೇವೆ ಸಲ್ಲಿಸುವ ಶಿವಯೋಗಿ ಸೈನಿಕ, ಇಬ್ಬರು ನಮ್ಮ ದೇಶದ 2 ಕಣ್ಣುಗಳು. ಇವರಿಂದಲೇ ನಮ್ಮ ದೇಶ ಎಂಬ ಮಾತನ್ನ ಹೇಳುವುದರ ಮೂಲಕ ತಮ್ಮ ಆಶೀರ್ವಚನವನ್ನು ನೀಡಿರುವಂತಹ ಪೂಜ್ಯ ಶರಣಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನ ಸಲ್ಲಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದಿರುವಂಥ ಪರಮ ಪೂಜ್ಯರಿಗೂ, ಕಾರ್ಯಕ್ರಮದ ರೂವಾರಿಯಾಗಿರುವಂಥ ಹನುಮಂತ LIT ಅವರಿಗೂ ಹಾಗೂ ಅವರ ಶ್ರೀಮತಿಯವರಿಗೂ, ಮಾತೋಶ್ರೀ ಅವರಿಗೂ, ನಂದುವನ ಗಾಯಕ್ವಾಡ ಅವರಿಗೂ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥ ಜಗದಾಳ ಗ್ರಾಮದ ಯಶಸ್ವಿಗೊಳಿಸಿರುವಂಥ ಜಗದಾಳ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ, ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಜಗದಾಳ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಹಾಗೂ ಅಂಬಿ ಆರ್ಮಿ ಟೀಮ್ ಅವರಿಗೂ ಹಾಗೂ ಜಗದಾಳ ಗ್ರಾಮ ಸಮಸ್ತ ಯೋಧರಿಗೂ, ಜಾಫರ್ ಮುಗುಳುಕೋಡವರಿಗೂ ಎಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ, ಈ ಕಾರ್ಯಕ್ರಮದ ಕಾರ್ಯಕರ್ತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಉಪಹಾರದ ವ್ಯವಸ್ಥೆಯನ್ನ ಹನುಮಂತ ಗುಡಿಯೊಳಗೆ ಏರ್ಪಡಿಸಿರ್ತಾರೆ. ಎಲ್ಲರೂ ಉಪಹಾರವನ್ನು ಸೇವನೆ ಮಾಡ್ಕೊಂಡು ಹೋಗಬೇಕು. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಒಂದು ಕಾರ್ಯಕ್ರಮವನ್ನು ವಂದನೆ ಮುಖಾಂತರ ಜೈಘೋಷದ ಮುಖಾಂತರ ವಂದನಾರ್ಪಣೆಗೊಳಿಸೋಣ. बोलो भारत माता की जय, भारत माता की जय.